ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ತೇಜಸ್ಸು ಒಂದು ವಿಶೇಷವಾದ ಮಾತುಕತೆಗೆ ಸ್ವಾಗತ. ನಾನು ಮಾವಳ್ಳಿ ಕಾರ್ತಿಕ್. ವೀಕ್ಷಕರೇ, ಒಂದೇ ಒಂದು ಮಾತು ಒಂದು ದೊಡ್ಡ ಕೆಲಸವನ್ನು ನಿರ್ಮಿಸುತ್ತೆ. ಅದೇ ಕೆಲಸ ಮುಂದೆ ಹೋಗಿ ಒಂದು ಇತಿಹಾಸವನ್ನು ಸೃಷ್ಟಿಸ್ಬೋದು. ಇದೇ ಪ್ರಿನ್ಸಿಪಲನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ನಿಲ್ಲಬಾರದು, ಓಡ್ತಾ ಇರಬೇಕು ಅನ್ನೋಂಥ ಒಂದು ಗಟ್ಟಿ ಆಲೋಚನೆಯ ಜೊತೆಗೆ ಯಾವಾಗಲೂ ನಟ, ನಿರ್ಮಾಪಕ, ನಿರ್ದೇಶಕರಾಗಿರೋ ತೇಜ್ ಅವರು ನಮ್ಮ ಜೊತೆ ಹಾಜರಾಗ್ತಾ ಇರ್ತಾರೆ. ಇವತ್ತು ಬಹಳ ದಿನಗಳ ನಂತರ ಒಂದು ಅಪರೂಪದ ಮಾತುಕತೆಗೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅವರನ್ನು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಂಡು ಬಿಡ್ತೀನಿ. ತೇಜ್, ವೆಲ್ಕಮ್ ಟು ದ ಶೋ. ಹಾಯ್, ಕರ್ನಾಟಕ ನ್ಯೂಸ್ ಬೀಟ್ ವೀಕ್ಷಕರೆಲ್ಲರಿಗೂ ನಮಸ್ತೆ ಆ್ಯಂಡ್ ಹ್ಯಾಪಿ ಯುಗಾದಿ. ಯುಗಾದಿ ಕಳ್ಕೊಂಡು ನಮ್ಮ ಜೊತೆ ಮಾತುಕತೆಗೆ ಸಿಕ್ಕಿದ್ದೀರಾ. ಒಂದು ಹೊಸ ಆಲೋಚನೆ, ಒಂದು ಹೊಸ ಆರಂಭ. ಹೇಗಿದೆ ಲೈಫು? ಥ್ಯಾಂಕ್ ಗಾಡ್, ದೇವ್ರ ದಯೆಯಿಂದ ಚೆನ್ನಾಗಿದೆ ಸರ್. ಯಾವಾಗ ಸಿಕ್ಕಿದ್ರೂ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ ನಾವು. ಏನಕ್ಕಂದರೆ ಸಿನಿಮಾನೇ ನೀವು ಜೀವನ ಅಂತ ಅಂದ್ಕೊಂಡಿರೋರು, ಹಾಗೆ ಬಾಳ್ತಾ ಇರೋರು. ಮೇಲೆ ಕೆಳಗೆ ತುಂಬ ನೋಡಿದ್ದೀರಾ ನಿಮ್ಮ ಲೈಫಲ್ಲಿ. ನಿಮ್ಮ ಮಾತಿನ ಮೂಲಕನೇ ನಾನು ಈ ಸಂದರ್ಶನ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಲ್ಲಬಾರ್ದು ಅಂತ ಹೇಳಿದೆ ಆರಂಭದಲ್ಲೇ. ನಾವು ನಿಂತು ಬಿಟ್ರೆ ಎಲ್ಲವೂ ನಿಂತು ಬಿಡುತ್ತೆ. ಓಡ್ತಾ ಇರಬೇಕು ನಾವು ಯಾವುದಾದ್ರೂ ರೇಸಿಗೆ ಬಿದ್ದ ಮೇಲೆ. ಏನಕ್ಕಂದರೆ ಅಕ್ಕಪಕ್ಕದಲ್ಲಿ ಇರೋರು ಕೂಡ ಸುಮ್ಮನೆ ನಿಂತಿರಲ್ಲ, ಅವರು ಓಡ್ತಾ ಇರ್ತಾರೆ ಅಂತ. ಈ ಐಡಿಯಾಲಜಿ ಹೇಗೆ ವರ್ಕ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ? ಇಲ್ಲ, ತುಂಬ ಸಖತ್ ಒಳ್ಳೆ ಕ್ವಶನ್ ಕೇಳಿದ್ರೆ. ಸೊ ಏನಾಗುತ್ತೆ, ವಾಟ್ ಈಸ್ ಫೇಲ್ಯೂರ್? ಫೇಲ್ಯೂರ್ ಅನ್ನೋದು ಏನನ್ನೋದನ್ನ ನಾನು ತುಂಬ ನನಗೆ ಕೇಳಿ ನನಗೆ ಅರ್ಥ ಆಗಿದ್ದೇನು ಅಂದರೆ, ಫೇಲ್ಯೂರು ಬೇರೆ ಡಿಕ್ಲೇರ್ ಮಾಡೋದಲ್ಲ, ನಾವು ಡಿಕ್ಲೇರ್ ಮಾಡೋದು. ಅಂದರೆ ಐ ಕಾಂಟ್ ಅಂತ ಅಂತೀನಲ್ಲ, ಆವತ್ತಿಗೆ ಫೇಲ್ಯೂರ್. ಈಗ ಫಾರ್ ಎಕ್ಸಾಂಪಲ್ ನನ್ನ ತೊಗೊಂಡ್ರೆ, ನಾನು 4 ತಮಿಳ್ ಸಿನಿಮಾ ಮಾಡಿದ್ದೀನಿ, ನಾನು 4 ಕನ್ನಡ ಸಿನಿಮಾ ಮಾಡಿದ್ದೀನಿ. ಓಕೆ, ಬಟ್ ಇಂಡಸ್ಟ್ರಿ ಅಟ್ ದ ಪಬ್ಲಿಕ್ ಪಾಯಿಂಟ್ ಆಫ್ ವ್ಯೂ ಐ ಆಮ್ ನಾಟ್ ಅ ಬಿಗ್ ಸ್ಟಾರ್. ನಾ ಬಿಗ್ ಬ್ಲಾಕ್ ಬಸ್ಟರ್ ಅಲ್ವೇ ಅಲ್ಲ. ದಟ್ ಕೈಂಡ್ ಆಫ್ ಅ ಫೇಲ್ಯೂರ್ ಅಂತ ಕೆಲವರು ಅನ್ಕೊಬೋದು, ತಪ್ಪೇನಿಲ್ಲ. ಬಟ್ ನನ್ನ ಪ್ರಕಾರ ದಟ್ ಈಸ್ ನಾಟ್ ಅ ಫೇಲ್ಯೂರ್. ಯಾಕೆ ಅಂದರೆ ಐ ಹ್ಯಾವ್ ನಾಟ್ ಗಿವನ್ ಅಪ್ ಅಲ್ವಾ. ಸೊ ಏನಂದರೆ, ನೀನು ಓಡೋಕ್ಕೆ ಟ್ರೈ ಮಾಡಬೇಕು. ಓಡೋಕ್ಕಾಗಲಿಲ್ವಾ, ಅಟ್ಲೀಸ್ಟ್ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗೋಕ್ಕಾಗ್ದಿರೋದು ಪರವಾಗಿಲ್ಲ, ಈ ಕ್ರಾಲ್ ಮಾಡ್ಕೊಂಡು ಹೋಗ್ಬೇಕು, ಆಯಿತಾ. ಸೊ ಗೊತ್ತಿಲ್ಲ ನಮಗೆ ಯಾವಾಗ ಸಕ್ಸಸ್ ಸಿಗುತ್ತೇನೋ ಅಂತ. ಸೊ ಅದು ನಾನು ಮೊದಲಿಂದ ನಂಬಿದ್ದೀನಿ. ಸೊ ಬೇಸಿಕ್ಲಿ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಸಿನಿಮಾನೂ ಮಾಡ್ತಾಯಿದ್ದೆ, ಕೆಲಸನೂ ಮಾಡ್ತಾಯಿದ್ದೀನಿ, ನಂದೇ ಕಂಪ್ನಿ ರನ್ ಮಾಡ್ತಾಯಿದ್ದೀನಿ. ಸೊ 2 ದೋಣಿಗಳು ಸಾಗೋದು ತುಂಬ ಕಷ್ಟ, ಆಯಿತಾ. ಸೊ ನನ್ನ ನಂಬಿಕೆ ಏನಂದರೆ, ಇವತ್ತಲ್ಲ ನಾಳೆ ವಿಲ್ ಡೂ ಸಮಥಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ. ಸೊ ಅದಕ್ಕೆ ನಾನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ಅಷ್ಟೇ. ನೀವು ರಿವೈಂಡ್ ಅಂತ ಒಂದು ಸಿನಿಮಾ ಮಾಡ್ತೀರಾ. ಐರಾನಿಕಲಿ ಸ್ಪೀಕಿಂಗ್, ನಾವು ರಿವೈಂಡ್ ಆಗ್ತಾ ಇರಬೇಕಾಗತ್ತೆ. ಆಗಾಗ ರಿವೈಂಡ್ ಆಗಿ ಮತ್ತೆ ಫಾಸ್ಟ್ ಫಾರ್ವರ್ಡ್ ಆಗ್ತಾ ಇರಬೇಕಾಗತ್ತೆ. ನಾವಿವತ್ತು ಯುಗದಲ್ಲಿ ಕೂತಿದ್ದೀವಿ. ಎಲ್ಲವೂ ತುಂಬ ಸ್ಪೀಡಾಗಿ ಹೋಗ್ತಾ ಇರೋವಂಥ ಜಮಾನ. ಈ ರಿವೈಂಡ್ ಅನ್ನೋ ಟೈಟಲ್ಗೂ ನಿಮ್ಮ ಜೀವನಕ್ಕೂ ಒಂದೊಂದು ಸಲ ಕನೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ ನಮಗೆ. ಇಲ್ಲ, ಅದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ನಾನು ರಿವೈಂಡ್ ಅಂತ ಟೈಟ್ಲು ಮಾಡಿದಾಗ ಪೋಸ್ಟ್ರಲ್ಲಿ ಫಾರ್ವರ್ಡ್ ಡೈರೆಕ್ಷನ್ ಇಟ್ಟಿದ್ದೆ. ಟೈಟಲ್ ರಿವೈಂಡು, ಸಿಂಬಲ್ ಬಂದು ಫಾರ್ವರ್ಡು. ಅವಾಗ ಇದೇ ಥರ ಪ್ರೆಸ್ಸರ್ ಕೇಳಿದ್ರೆ, ಸರ್ ಬೈ ಮಿಸ್ಟೇಕ್ ನೀವು ರಿವೈಂಡನ್ನ ಫಾರ್ವರ್ಡ್ ಡೈರೆಕ್ಷನ್ ಹಾಕ್ಬಿಟ್ಟಿದ್ದೀರಾ ಅಂತ. ಸೊ ನಾನು ಹೇಳಿದೆ, ಇಲ್ಲ ಸರ್, ನಾವು ಹಿಂದೆ ನೋಡೋದೇ ಮುಂದೆ ಹೋಗೋದಕ್ಕೆ ಅಂತ. ಅಂದರೆ ನಾವು ಹಿಂದೆ ನೋಡೋದು ಹೇಗಿತ್ತು ನಮ್ಮ ಲೈಫು, ನಾವು ಹೇಗೆ ಕಲ್ತ್ರಿ ಅಂತ ನೋಡ್ಕೊಂಡು ಮುಂದೆ ಹೋಗೋದಕ್ಕೆ. ಸೊ ಎಸ್, ನನ್ನ ಲೈಫಲ್ಲೆಲ್ಲ ಪ್ರತಿಯೊಬ್ಬರ ಲೈಫಲ್ಲೂ ನಾವು ಹಿಂದೆ ಮುಂದೆ ನೋಡ್ಕೊಂಡು, ಆಮೇಲೆ ಇನ್ನೊಂದು ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿ ಅಥವಾ ಕೆಲವು ಇಂಡಸ್ಟ್ರಿಯಲ್ಲಿ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಅನ್ನೋದು ಮರಿಬಾರ್ದು. ಅದು ನಮ್ಮನ್ನ ತುಂಬ ಹಂಬಲ್ ಆಗಿಟ್ಟಿರುತ್ತೆ. ಯಾಕಂದರೆ ಇಲ್ಲಿ ಆದಷ್ಟು ಬೇಗ ನಾವೇನು ಮಾಡ್ತೀವಿ, ದುಡ್ಡು, ಸಕ್ಸಸ್, ಫೇಮೆಲ್ಲ ಸಿಕ್ಕಿದಾಗ ಮನುಷ್ಯನ ಗುಣ ಒಂದು ಸ್ವಲ್ಪ ನಾವು ಅಲ್ಲಿಲ್ಲ ಅಲ್ಲಾಡೋಗ್ತೀವಿ. ನಾವು ಹಿಂದಿನ ನೆನಪಲ್ಲಿ ಇಟ್ಕೊಂಡಿದ್ರೆ, ನಾನು ಎಷ್ಟೇ ಆದರೂ ಒಂದಿನ ಅಲ್ಲಿಂದ ಬಂದಿದ್ದು ಅಂದರೆ ಸ್ವಲ್ಪ ನಾವು ತಗ್ಗಿ ಬಗ್ಗೆ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಶಂಕರ್ ನಾಗ್ ಅವರು ಗುರುತಿಸಿದಂಥ ಕಣ್ಣುಗಳು ನಿಮ್ಮದು ಸುಮ್ಮನೆ ಗುರುತಿಸಿರಲ್ಲ. ಇಲ್ಲ, ಅದು ನಾನು ಗ್ರೇಟ್ ಅಂತಲ್ಲ, ನಮ್ಮ ಅಂಕಲ್ ಆಂಟಿ ತುಂಬ ಕ್ಲೋಸ್. ನಮ್ಮ ಅಂಕಲ್ ಸುಂದರಾಜ್ ಅವರು ವಿಷ್ಣು ಸರ್ ಕ್ಲಾಸ್ಮೇಟ್ಸ್. ಇನ್ಫ್ಯಾಕ್ಟ್ ಅವ್ರು ಇಲ್ಲೇ ಪಕ್ಕದ ಮನೇಲಿ ಇದ್ರಂತೆ. ನಮ್ಮ ಅದೃಷ್ಟ ನಡೆ ಅವ್ರ ಪಕ್ಕದ ಮನೆಗೆ ಬಂದಿದ್ದೀವಿ ನಾವು, ಆಯಿತಾ. ಇದು ನ್ಯಾಷನಲ್ ಕಾಲೇಜಲ್ಲಿ ಒಟ್ಟಿಗೆ ಓದಿದ್ದು. ಶಂಕರ್ನಾಗ್ ಅಂಕಲ್ನ ಯಾಕೆ ಅಂದರೆ, ಶಂಕರ್ನಾಗ್ ಅಂಕಲ್ ನನಗೆ ಹೇಳಿದ್ದು, ಅವರು ಬೆಂಗಳೂರಿಗೆ ಬಂದಾಗ ಏರ್ಪೋರ್ಟ್ ಪಿಕ್ ಮಾಡೋದಕ್ಕೆ ಗಿರೀಶ್ ಕರ್ನಾಡ್ ಸರ್ ನಮ್ಮ ಅಂಕಲ್ನ ಕಳಿಸಿದ್ದಾರೆ. ಈ ಥರ ಶಂಕರ ಅಂತ ಒಬ್ಬರು ಬರ್ತಾರೆ ಪಿಕ್ ಮಾಡೋ ಅಂತ. ಸೊ ಅಲ್ಲಿಂದ ಅವ್ರು ಫ್ರೆಂಡ್ಸ್ ಆಗಿಬಿಟ್ರು, ಆಯಿತಾ. ಸೊ ಅವ್ರು ಏನು ಮಾಡಿ ನಮ್ಮ ಮನೆಗೆಲ್ಲ ಬರೋರು ಆ ಥರ. ಆಗ ಅವ್ರು ಮಹೇಶ್ವರ ಅಂತ ಒಂದು ಸಿನಿಮಾ. ಸೊ ಅವ್ರು ನನ್ನ ನೋಡಿದಾಗ ಅವ್ರಿಗೆ ಬೇಸಿಕ್ಲಿ ಇಟ್ಸ್ ಅ ಡಬಲ್ ಆ್ಯಕ್ಟಿಂಗ್. ತಂದೆನೂ ಶಂಕರ್ನಾಗೆ, ಮಗನೂ ಶಂಕರ್ನಾಗೆ. ಸೊ ಆ ಪುಟ್ಟ ಹುಡುಗ ಶಂಕರ್ನಾಗಾಗಿ ಬೆಳೀತಾನೆ,
ಪ್ಲಸ್ ನಾನು ಶಂಕರ್ನಾಗ್ ಅವ್ರ ಸರ್ ಜೊತೆ ಆ್ಯಕ್ಟ್ ಮಾಡಿದೆ. ಸೊ ಅದೊಂದು ಅವರ ಎತ್ಕೊಂಡಿದ್ದಾರೆ, ಮುದ್ದಾಡಿದ್ದಾರೆ, ತೊಡೆ ಮೇಲೆ ಕೂರ್ಸ್ಕೊಂಡಿದ್ದಾರೆ. ಅದು ಅದೃಷ್ಟ. ಅದೆಲ್ಲ ಕ್ರೆಡಿಟ್ ನನಗಲ್ಲ, ಅದು ನಾನು ಇದ್ದಿದ್ದಂಥ ಕಾಂಟೆಕ್ಸ್ಟ್ಗೆ. ಅಂದರೆ ನಮ್ಮ ಅಂಕಲ್ ಜೊತೆ ಆಂಟಿ ಜೊತೆ ಇದು ನೋಡಿದ್ರು. ಅದೇ ಪ್ರಶ್ನೆಗೆ ಪೂರಕವಾಗೇ ಬರ್ತೀನಿ ನಾನು. ಈ ಸಾಧಕರು ತುಂಬ ಬೇಗ ನಮ್ಮನ್ನು ಬಿಟ್ಟು ಹೊಟ್ಟೋಗ್ತಾರಂತೆ. ಅಂದರೆ ಅವರು ಸಾಧನೆ ಮಾಡೋದಕ್ಕೆ ಹುಟ್ಟಿರ್ತಾರೆ ಅಂತ ಹೇಳ್ಬೋದು. ಶಂಕರ್ನಾಗ್ ಸರ್ ಪ್ರಸ್ತಾಪ ಬಂತು, ಅದಕ್ಕೆ ಕೇಳ್ತಾ ಇದ್ದೀನಿ. ಯಾವುದೋ ಒಂದು ಇವೆಂಟಲ್ಲಿ ಒಬ್ಬ ದೊಡ್ಡ ನಿರ್ದೇಶಕರು ಸೈಡಲ್ಲಿ ನಿಂತಿದ್ದಾಗ ಶಂಕರ್ನಾಗ್ ಸರ್ ಎಲ್ಲರನ್ನೂ ಮಾತಾಡಿಸ್ಕೊಂಡು ಲಾಸ್ಟ್ಗೆ ಅವರನ್ನು ಹೆಸರು ಕೂಗಿ ಆಮೇಲೆ ಹೊಟ್ಟೋಗಿರ್ತಾರೆ. ಅದು ಬೇರೆ ಯಾರೂ ಅಲ್ಲ, ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಆವಾಗ ಅವರು ಉಪೇಂದ್ರ ಆಗಿರೋದಿಲ್ಲ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಉಪೇಂದ್ರ ಅವ್ರಿಗೆ, ನನ್ನ ಹೆಸರನ್ನ ನೆನಪಲ್ಲಿ ಇಟ್ಕೊಂಡಿದ್ದಾರಲ್ಲ ಶಂಕರ್ನಾಗ್ ಸರ್ ಅಂತ. ಅಂಥ ವ್ಯಕ್ತಿತ್ವ ಅವ್ರದ್ದು ಶಂಕರ್ನಾಗ್ ಸರ್ದು. ಪ್ರಾರಂಭದಲ್ಲೇ ಅವರ ತೊಡೆ ಮೇಲೆ ಕೂತ್ಕೊಂಡು ಆಡಿಕೊಂಡು ಬೆಳ್ಕೊಂಡು ಅವ್ರ ಜೊತೆ ಕೆಲಸ ಮಾಡೋವಂಥ ಸೌಭಾಗ್ಯ ಸಿಗ್ತಾ ಹೋಗುತ್ತೆ. ನೀವು ಇವತ್ತು ಯೋಚನೆ ಮಾಡ್ತೀರಾ ಅಂಥ ಶಕ್ತಿಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗಲೂ ಬೇಕು ಅಂತ? ಫಸ್ಟ್ ಥಿಂಗ್ ಏನಂದರೆ, ಯಾವುದೋ ಜನ್ಮದ ಅದೃಷ್ಟ. ಕರ್ನಾಟಕ ಅಂತ ಒಂದು ಸ್ಟೇಟಲ್ಲಿ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ನಾಗ್ ಅಂತವ್ರು ಹುಟ್ಟಿರೋದು ನಿಜವಾಗ್ಲೂ. ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಪರ್ಸ್ನಲಾಗಿ ನನ್ನ ಲೈಫ್ನ ನಾನು ಬಿಲ್ಡ್ ಮಾಡಿದ್ದು ಸಿನಿಮಾಗಳು ನೋಡಿನೇ. ನಿಜ ಹೇಳಬೇಕು ಅಂದರೆ ನಾನು ಇವಾಗಲ್ಲ, ಆವಾಗಲೇ ತುಂಬ ಟೈಟ್ಸ್ ಆಗ್ತಾಯಿದ್ದೆ. ನೀನು ನನ್ನ 2003 ಮೀಸೆ ಚಿಗರದಾಗ ಸಿನಿಮಾ ನೋಡಿದಾಗ ನಾನು ಅದು ಹಾಕಿದ್ದೆ, ಅವ್ರು ಹಾಕೋರು ಶಂಕರ್ನಾಗ್ ಸರ್ ಡ್ರೆಸ್ಸು. ಸೊ ಎಲ್ಲ ರೀತಿಯಲ್ಲಿ ಇನ್ಸ್ಪೈರ್ ಆಗ್ತಾಯಿದ್ದೆ. ಇನ್ಫ್ಯಾಕ್ಟ್ ನಾನು ದಾಡಿ ಎಲ್ಲ ಇವತ್ತು ಟ್ರೆಂಡ್ ಆಗಿದೆ. ನಾನು ಆವಾಗಲೇ ಕಾಲೇಜಲ್ಲೇ ದಾಡಿ ಬಿಡ್ತಾಯಿದ್ದೆ, ಯಾಕೆಂದರೆ ದಾಡಿಯಲ್ಲಿ ಪವರ್ ಇದೆ ಅಂತ. ಅದು ಶಂಕರ್ನಾಗ್ ಸರ್ ಇನ್ಸ್ಪೈರ್ಡ್ ಆಯಿತಾ. ಸೊ ಈ ಸಿನಿಮಾ ಹೀರೋಸ್ ಎಸ್ಪೆಷಲಿ ಅವರು ವೆನ್ ದೆ ಬಿಕಮ್ ಬಿಗರ್ ದೆನ್ ಸಿನಿಮಾ, ನಾನು ಹೇಳಿದ ಹೆಸರು ಇದೆಯಲ್ಲ, ಅವರು ಸೊಸೈಟಿಗೆ ಬಿಕಮ್ಸ್ ಇದು ಒಂದು ಐಡಲ್ ಆಗಿಬಿಡ್ತಾರೆ ಅಲ್ವಾ. ಸೊ ಅಂಥವ್ರು ಪ್ರತಿ ಕಾಲದಲ್ಲೂ ಬೇಕು. ನಮ್ಮ ಅದೃಷ್ಟಕ್ಕೆ ನಮ್ಗೆ ಇವ್ರು ಸಿಕ್ಕಿದ್ರು. ಈ ಜನ್ರೇಷನಲ್ಲೂ ಖಂಡಿತವಾಗ್ಲೂ ಈಗ ನಮ್ಮ ಅಪ್ಪು ಇದ್ದಾರೆ, ಸುದೀಪ್ ಇದ್ದಾರೆ, ಇನ್ನೂ ಬೇಕು ಅನ್ನೋದು ಅನ್ಸುತ್ತೆ ನನಗೆ. ಆ ಲೆವೆಲ್ಗೆ ಸ್ಟೇಟಸ್ ಇರೋರು ಇನ್ನೂ ಬೇಕು. ಡಿಡ್ ಯು ಫೀಲ್ ಯಾವತ್ತಾದರೂ, ನೀವು ಸಿನಿಮಾಗಳಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ನಾನು ಸ್ವಲ್ಪ ಪ್ರಾರಂಭದ ದಿನಗಳಿಗೆ ಬಂದುಬಿಡ್ತೀನಿ. ಅಂದರೆ ಸುಮಾರು ಕಡೆ ನಿಮ್ಮ ನೆನಪುಗಳನ್ನ ಶೇರ್ ಮಾಡಿದ್ದೀರಾ ನೀವು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ಜೀವನದಲ್ಲಿ ಏನೇನಾಯಿತು ಅಂತ. ತುಂಬ ಒಳ್ಳೊಳ್ಳೆ ಹ್ಯಾಂಡ್ಗಳು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾ ಹೋಗಿರೋದನ್ನು ನಾವು ಅನಲೈಸ್ ಮಾಡ್ಬೋದು. ನಿಮ್ಮ ಕೆರಿಯರ್ ಗ್ರಾಫ್ ತೆಗೆದುಕೊಂಡಾಗ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋವಂಥ ತುಡಿತ ಈಗಲೂ ಜಾರಿಯಲ್ಲಿದೆ. ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡ್ಕೊಂಡು ಬಂದರೆ, ನಿಮ್ಮ ಮೊದಲನೇ ಸಿನಿಮಾದ ಕ್ಲ್ಯಾಪ್ ಮಾಡಿದ್ದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಅದು ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಮರೆಯೋಕ್ಕಾಗದೇ ಇರೋವಂಥ ಘಟನೆ ಅಂತ ಹೇಳ್ಬೋದು. ಮೀಸೆ ಚಿಗುರಿದಾಗ ಕಟ್ ಮಾಡಿದ್ರೆ ಇವತ್ತು ನೀವು ಮಾಡ್ತಾ ಇರೋವಂಥ ಸಿನಿಮಾಗಳವರೆಗೂ ನಿಮಗನ್ಸುತ್ತಾ ಈ ಜರ್ನಿಯಲ್ಲಿ ನನ್ನ ಕೆರಿಯರು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಬೇಕಾಗಿತ್ತು ಅಂತ? ತುಂಬ ಒಳ್ಳೆ ಕ್ವೆಶನು. ಈ ಕ್ವೆಶನ್ ನಾನು ಕೇಳ್ಕೊತೀನಿ ಒಂದೊಂದು ಸಲ. ಇಲ್ಲಿ ಏನಂದರೆ, ನಿಮಗೇನು ಬೇಕು ಲೈಫಲ್ಲಿ ಅನ್ನೋದೇ ಇಂಪಾರ್ಟೆಂಟ್, ಕರೆಕ್ಟಾ? ಈಗ ನನಗೆ ಲೈಫಲ್ಲಿ ಏನು ಬೇಕಿತ್ತು, ನನಗೆ ಲೈಫಲ್ಲಿ ಬೇಕಾಗಿದ್ದು ನಂಬರ್ 1 ವೆರಿ ವೆರಿ ಕ್ಲಿಯರ್, ಬೆಟರ್ ಲೈಫ್. ಬೆಟರ್ ಲೈಫ್ ಅಂದರೆ ರಿಯಾಲಿಟಿ. ವಾಟ್ ಯು ಮೀನ್ ಬೈ ಬೆಟರ್ ಲೈಫ್? ಇಷ್ಟಪಟ್ಟಿದ್ದು ಹುಡುಗಿನ ಮದುವೆ ಆಗಬೇಕು. ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೆ, ಅವಳು ಮದುವೆ ಆಗಬೇಕು, ಸಕ್ಸಸ್ಫುಲ್ ಆಗಬೇಕು. ನಾನು ಕೈ ತುಂಬ ದುಡಿಬೇಕು. ಎಸ್ಪೆಷಲಿ ಹುಡುಗರಿಗೆ ಒಂದು ದುಡಿಮೆ, ಒಂದು ಕ್ಲಾರಿಟಿ ಬೇಕು. ಅಂದರೆ ಇವತ್ತು ದುಡಿತೀನಿ, ನಾಳೆನೂ ದುಡಿತೀನಿ, ನಾಳಿದ್ದು ದುಡಿತೀನಿ ಅನ್ನೋ ಕ್ಲಾರಿಟಿ ಬೇಕು. ಅರ್ಥ ಆಯ್ತಾ? ಇದೆರಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆ ಟೈಮಲ್ಲಿ ಇರಲಿಲ್ಲ. ಯಾಕೆ ಅಂತಂದರೆ, ನಾವು ಇಷ್ಟಪಡೋ ಹುಡುಗಿನ ಮನೇಲಿ ಹೋಗ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಹೆಣ್ಣು ಕೊಡೋಲ್ಲ ಅಂದರು. ಓಪನಾಗಿ ಹೇಳ್ತೀನಿ, ನಾವು ಕೊಡೋಲ್ಲ. ಎರಡನೇದು, ನಾವೇನು ದುಡಿತೀವಿ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ, ಮೀಸೆ ಚಿಗರ್ದಾಗ ಸಿನಿಮಾ ಆದಮೇಲೆ ನನಗೆ 5 ಆಫರ್ ಬಂದಿತ್ತು, ಇನ್ಕ್ಲೂಡಿಂಗ್ ಖುಷಿ. ನಮ್ಮ ಮಿಲನ ಪ್ರಕಾಶ್ ನನಗೆ ಆಫರ್ ಮಾಡಿದರು. ಆ ಥರ ತುಂಬ ದೊಡ್ಡ ದೊಡ್ಡ ಸಿನಿಮಾ ಇರಲಿ, ಅಂದರೆ ಸಿನಿಮಾ ಆಫರ್ ಇದ್ದರೂ ಕೂಡ ನಾನು ಅವಾಗ ಇಂಜಿನಿಯರಿಂಗ್ ಹೋಗ್ತಾಯಿದ್ದೆ. ಇನ್ಫ್ಯಾಕ್ಟ್ ಉಪೇಂದ್ರ ಅವ್ರ ಸಿನಿಮಾನೂ ಮಾಡಬೇಕಿತ್ತು. ನಾನು ಅವ್ರ ಪರ್ಸ್ನಲಾಗಿ ಮೀಟ್ ಮಾಡಿ ಸಾರಿ ಹೇಳ್ಬಿಟ್ಟು ಬಂದೆ ನಾನು. ಸೊ ನನಗೆ ದೇವ್ರ ದಯಿಂದ ಕ್ಲಾರಿಟಿ ಇತ್ತು. ಏನಂದರೆ, ಫಸ್ಟ್ ಲೈಫಲ್ಲಿ ಇರೋಗೋಣ, ಸಿನಿಮಾದಲ್ಲಿ ಇರೋ ಆದರೆ ಬೋನಸ್ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಎಲ್ಲೋ ಒಂದೊಂದು ಸಲ ಆ ದಾರಿಯಲ್ಲಿ ಬಂದಾಗ ಮಧ್ಯದಲ್ಲಿ ಅನಿಸೋದು, ಏನಾದ್ರು ತಪ್ಪು ಮಾಡ್ಬಿಟ್ಟು ನಾ ಕೆರಿಯರ ಅಂತ. ಬಟ್ ಇವತ್ತು ನಾನು ತುಂಬ ಕ್ಲಾರಿಟಿಯಿಂದ ಹೇಳ್ತೀನಿ, ನಾನು ಮಾಡಿದ್ದು ಕರೆಕ್ಟೇ. ಎಸ್, ಸಿನಿಮಾದಲ್ಲಿ ನನಗೆ ಅಂಥ ದೊಡ್ಡ ಅಬ್ಬಂಡನ್ ಸಕ್ಸಸ್ ಸಿಗದಿರೋ ಇದ್ರೂ
ನಾನು ಮಾಡಿರೋ 4-5 ಒಳ್ಳೊಳ್ಳೆ ಸಿನಿಮಾಗಳು ತಮಿಳಲ್ಲೂ ಮಾಡಿದ್ದೀನಿ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಏನಾದರೂ ಕಮರ್ಷಿಯಲಿ ನಾನು ತುಂಬ ರೆಕಗ್ನೈಸ್ ಆಗಲಿಲ್ಲ, ಮಾರ್ಕೆಟಿಂಗ್ ಮಾಡಿಲ್ಲ, ಅದು ಬೇರೆ ವಿಷಯ. ಯಾಕೆ ಅಂತಂದರೆ ನಾನು ಸ್ವಲ್ಪ ಇಂಟ್ರೋವರ್ಟ್ ಆಗಿ ಉಳ್ಕೊಂಡೆ. ಬಟ್ ನನಗೆ ರಿಗ್ರೆಟ್ಸ್ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಇದು ತುಂಬ ಜನಕ್ಕೆ ಅರ್ಥ ಆಗುತ್ತೆ. ನಾನು ನೋಡಿ, ಇವತ್ತಿನ ದಿನ ಎಷ್ಟೋ ಜನ ಕೆರಿಯರಲ್ಲಿ ದೊಡ್ಡ ಸಕ್ಸಸ್ಫುಲ್ ಆದವ್ರೆ ಸುಮ್ಮನೆ ಕೇಳ್ತಾ ಇದ್ದೆ, ಫೈನಾನ್ಷಿಯಲಿ ದ ನಾಟ್ ವೆರಿ ಸ್ಟ್ರಾಂಗ್, ಟು ಬಿ ಹಾನೆಸ್ಟ್. ಐ ಆಮ್ ನಾಟ್ ಡಿಗ್ರೇಡಿಂಗ್ ಎನಿಬಡಿ, ಬಟ್ ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್ಸ್. ನೀವು ಪ್ರಪಂಚ ಎಲ್ಲ ನಿಮ್ಮನ್ನ ಹೀರೋ ಅಂತ ಇರುತ್ತೆ, ಜೋಬಲ್ಲಿ ದುಡ್ಡಿಲ್ಲ ಅಂದರೆ ಏನು ಪ್ರಯೋಜನ? ನನಗೆ ಗೊತ್ತು ನಾನು ಹೀರೋ ಅಲ್ಲ ಅಂತ. ಆ ಪರಿಸ್ಥಿತಿ ನನಗಿಲ್ಲ. ಹೊಗಳಿಕೆ ಹೊಟ್ಟೆ ತುಂಬಿಸಲ್ಲ ಅನ್ಬೋದಾ? ಹೊಗಳಿಕೆ ಹೊಟ್ಟೆನೂ ತುಂಬಿಸುತ್ತೆ, ಮನಸ್ಸು ತುಂಬಿಸುತ್ತೆ, ಸೋಲ್ನೂ ತುಂಬಿಸುತ್ತೆ. ಯಾರಿಗೆ? ನಮಗೆ. ಬಟ್ ನನ್ನ ನಂಬ್ಕೊಂಡಿರೋರಿಗೆ ನಾನು ಹೊಗಳಿಕೆ ಗ್ಯಾರಂಟಿ ತುಂಬಿಸುತ್ತೆ ನನಗೆ. ಬಟ್ ಅದು ನನ್ನ ಮಗನ ಸ್ಕೂಲ್ ಫೀಸ್ ಕಟ್ಟಲ್ವಲ್ಲ, ಅಥವಾ ನಮ್ಮ ಫ್ಯಾಮ್ಲಿ, ನನ್ನ ನಂಬಿರೋ ಫ್ಯಾಮ್ಲಿನ ಮಾಡಲ್ವಲ್ಲ. ಕರೆಕ್ಟಾ ನಿಮಗೆ? ಸೊ ನಾವು ಬದುಕಬೇಕು ಅಂದಾಗ ಎಸ್ಪೆಷಲಿ ನಾವು ಚೆನ್ನಾಗಿರ್ಬೇಕು, ನಮ್ಮ ನಮ್ಮದವರು ಚೆನ್ನಾಗಿರಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಟು ಟೇಕ್ ಸರ್ಟನ್ ಡಿಸಿಷನ್ಸ್. ನಾನು ಆ ಬೇಸಿಸಲ್ಲಿ ಎರಡೂ ನಿಭಾಯಿಸೋಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ಹಿಂದೆ ಉಳ್ಕೊಂಡಿರ್ಬೋದು, ಇಟ್ಸ್ ಓಕೆ. ನಾನು ಇನ್ನು ನೆಕ್ಸ್ಟ್ ಸಿನಿಮಾದಲ್ಲಿ ಡ್ಯೂಡಲ್ಲಿ ಪ್ರೂವ್ ಮಾಡ್ತೀನಿ ನಾನು. ನಟನೆ ಮಾಡ್ತೀರಾ, ಡೈರೆಕ್ಷನ್ ಕ್ಯಾಪ್ ಹಾಕ್ಕೊಳ್ತೀರಾ, ಇಲ್ಲ ನಾನೇ ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಒಂದು ಥಾಟು ಒಂದು ಮೂಮೆಂಟಲ್ಲಿ ಬರುತ್ತೆ. ಈ 3 ಲೇಯರ್ಸ್ಗಳನ್ನ ನೋಡ್ತಾ ಬರ್ತೀರಾ ಇಷ್ಟು ವರ್ಷಗಳಲ್ಲಿ. ಸೋಲು ಗೆಲುವು ಕೂಡ ನೋಡ್ತೀರಾ ನೀವು. ಒಂದಷ್ಟು ಆಲೋಚನೆಗಳನ್ನ ಹೇಳಬೇಕು ಅಂತ ಇರುತ್ತೆ, ಇದನ್ನು ಹೇಳೋದಾ ಬೇಡವಾ ಅನ್ನೋವಂಥ ಕನ್ಫ್ಯೂಷನ್ಗಳಿರುತ್ತೆ. ನಿಮ್ಮ ಅಕ್ಕಪಕ್ಕ ಏನಾಗ್ತಿದೆ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಇಂಡಸ್ಟ್ರಿಯಲ್ಲಿ ಯಾವ ಥರ ಸಿನಿಮಾಗಳು ಬರ್ತಾ ಇರುತ್ತೆ ಅದನ್ನು ದೂರದಿಂದ ಕುತ್ಕೊಂಡು ನೋಡ್ತಾ ಇರ್ತೀರಾ. ಇಷ್ಟೆಲ್ಲ ಆಗ್ತಾ ಇರೋವಾಗಲೂ ಕೂಡ ನಿಮ್ಮ ಒಳಗಡೆ ಇರೋವಂಥ ಒಬ್ಬ ಸಿನಿಮಾ ಮೇಕರು ಜಾಗೃತಗೊಳ್ತಾ ಹೋಗ್ತಾನೆ, ಇಲ್ಲ ನಾನು ಬೇರೆ ಏನೋ ಹೊಸತನ್ನೇ ಮಾಡಬೇಕು ಅಂತ. ತೇಜ್ ಅವರು ಈಗ ಯಾವತ್ತೋ ಸಿಕ್ಕಾಗ ನೀವು ಆಫ್ಲೈನು ತುಂಬ ವಿಚಾರಗಳನ್ನ ನನ್ನ ಜೊತೆ ಹಂಚ್ಕೊಳ್ತೀರಾ ಒಬ್ಬ ಗೆಳೆಯನಾಗಿ. ತೇಜ್ ಅವರು ಇಂಡಸ್ಟ್ರಿಯಲ್ಲಿ ಸಂಪಾದಿಸಿರೋ ಸ್ನೇಹ ಎಂಥದ್ದು? ಫ್ರೆಂಡ್ಸ್ ಇದ್ದಾರಾ ಹೇಳ್ಕೊಳ್ಳೋದಕ್ಕೆ? ಫ್ರೆಂಡ್ಸ್ ಅಂತ ತುಂಬ ಇಲ್ಲ. ಬೇಸಿಕ್ಲಿ ನಾನೊಬ್ಬ ಸೈಂಟಿಸ್ಟ್. ನಂದು AI ಕಂಪ್ನಿ ಇದೆ. ನಾನು ನಿಜ ಹೇಳ್ಬೇಕಂದ್ರೆ ಸಿನಿಮಾ ಅಂದರೆ ತುಂಬ ಇಷ್ಟ ನನಗೆ. ಸಿನಿಮಾ ಯಾಕೆ ಇಷ್ಟ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿಗುವಂಥ ಪ್ರೀತಿ ರಿಯಲ್ ಲೈಫಲ್ಲಿ ನಮ್ಮ ಕಸಿನ್ಸ್ ಇರ್ತಾರೆ. ಆ್ಯಕ್ಚುಲಿ ಅವರವರೇ ಫ್ಯಾಮ್ಲಿಯಲ್ಲೇ ಆ ಪ್ರೀತಿ ವಿಶ್ವಾಸ ತೋರಿಸಲ್ಲ ಅಲ್ವಾ. ಇಲ್ಲಿ ಯಾರಂತಾನೆ ಗೊತ್ತಿರಲ್ಲ, ಯಾರೋ ಹುಬ್ಳಿಯಲ್ಲಿ ಇರ್ತಾರೆ, ಎಲ್ಲೋ ಇರ್ತಾರೆ, ಅವ್ರು ನಮ್ಮ ಪ್ರೀತಿ ತೋರಿಸ್ತಾರೆ. ಅದೂ ತುಂಬ ಹಾನೆಸ್ಟ್ ಪ್ರೀತಿ ತೋರಿಸ್ತಾರೆ. ಆ ಕಾನ್ಸೆಪ್ಟ್ ತುಂಬ ಇಷ್ಟ ನನಗೆ. ನಮ್ಮ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ, ನಾನೇನೋ ಒಂದು ಸಿನಿಮಾ ಮಾಡ್ತೀನೋ ಒಂದೇ ಕಾರಣಕ್ಕೆ ಆ ಪ್ರೀತಿ ಕೊಡ್ತಾರಲ್ಲ, ಅದು ನಂಗೆ ತುಂಬ ಎಕ್ಸೈಟ್ ಮಾಡುತ್ತೆ. ಅದಕ್ಕೋಸ್ಕರ ಸಿನಿಮಾ ಮಾಡೋದು ನಾನು. ಸೊ ಫ್ರೆಂಡ್ಸ್ ಅಂತ ಜಾಸ್ತಿ ಇಲ್ಲ ನನಗೆ. ಬಟ್ ಯಾವುದೋ ಜನ್ಮದ ಪುಣ್ಯ, ನಾನು ರಾಘಣ್ಣ ಫ್ಯಾಮ್ಲಿ ನಾವು ತುಂಬ ಕ್ಲೋಸ್. ಯುವ, ವಿನಯ್ ಅವರಿಬ್ಬರು ನನ್ನ ತಮ್ಮಂದಿರ್ತಾರೆ. ಅಫ್ಕೋರ್ಸ್ ಮೇಘ್ನಾ ನನ್ನ ತಂಗಿ, ಅವ್ರು ಧ್ರುವ ಸಿಗ್ತಾ ಇರ್ತಾನೆ. ತುಂಬ ಕ್ಲೋಸ್ಡ್ ಸರ್ಕಲ್ ನಂದು. ತಮಿಳಲ್ಲಿ ಒಂದು ಜನ ಫ್ರೆಂಡ್ಸ್ ಇದ್ದಾರೆ, ಬಿಕಾಸ್ ನಾನು ಹೀರೋಸ್ ಆವಾಗೆಲ್ಲ ಕೆಲಸ ಮಾಡಿರೋದನ್ನು ವಿಶಾಲ್ ಆ ಥರ. ಬಟ್ ಯಾರ ಜೊತೆ ರೆಗ್ಯುಲರ್ ಟಚ್ಚಲ್ಲಿ ಇರಲ್ಲ ನಾನು. ಕ್ಲೋಸ್ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ. ವಿ ಆರ್ ಲೈಕ್ ಫ್ಯಾಮಿಲಿ ಫ್ರೆಂಡ್ ಅಷ್ಟೇ. ಗೆಲ್ಲುವವರಿಗೆ ಮಾತ್ರ ಇಂಡಸ್ಟ್ರಿನ ಅನ್ನೋದನ್ನು ನಾನು ಇಂಡೈರೆಕ್ಟಾಗಿ ಕೇಳಿದ್ದು. ಅಂದರೆ ಸುಮಾರು ಸಲ ಏನಾಗುತ್ತೆ, ನಾವು ಕೆಲಸ ಮಾಡದೇ ಇರೋ ಟೈಮಲ್ಲಿ ನಾವು ಒಬ್ಬರೇ ಇರ್ತೀವಿ, ಬೇರೆ ಯಾರೂ ಇರೋದಿಲ್ಲ. ಯಾವುದೋ ಒಂದು ಕೆಲಸ ಮಾಡ್ತೀವಿ, ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀವಿ ಅನ್ನೋ ಮಾತ್ರಕ್ಕೆ ನಮ್ಮ ಸುತ್ತಮುತ್ತ ಜನ ಇರ್ತಾರೆ. ನಿಮಗೆ ಆ ಅನುಭವ ಆಯಿತಾ? ಇಲ್ಲ ಸರ್, ನಾನು ಬೇಸಿಕ್ಲಿ ಆಲ್ವೇಸ್ ಐ ಆಮ್ ಬ್ಯುಸಿ. ಸೊ ನನಗೆ ಆ ಥರ ಏನು ಅನುಭವ ಇಲ್ಲ. ನಾನು ಯಾವತ್ತೂ ಕೆಲಸನೇ ಬಿಡಲಿಲ್ಲ. 9 to 6 ಜಾಬ್ ಮಾಡಿಕೊಂಡೆ ಸಿನಿಮಾ ಮಾಡ್ತಾಯಿದ್ದೆ. ಇನ್ಫ್ಯಾಕ್ಟ್ ತಮಿಳ್ ಸಿನಿಮಾ ಎಲ್ಲ ನಾನು ಸಿಕ್ ಲೀವ್ಗಳು ಹಾಕ್ಕೊಂಡು ಕಷ್ಟಪಟ್ಕೊಂಡು, ಸೊ ನನಗೆ ಹೆಂಗೆ ಅಂದರೆ ಟೈಮೇ ಸಿಗ್ತಾ ಇರಲಿಲ್ಲ ಒಂದು. ಆಮೇಲೆ ಇನ್ನೊಂದು ನೀವು ಹೇಳೋ ಪಾಯಿಂಟ್ ಇದೆಯಲ್ಲ, ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಇಲ್ಲ, ಎಲ್ಲ ಕಡೆ ಇದೆ. ಜೀವನದಲ್ಲಿ ನೀವು ಬೇಸಿಕ್ಲಿ ನೀವೇನು ಹೇಳ್ತಾರೆ, ನಾವು ಚೆನ್ನಾಗಿದ್ದರೆ ಪ್ರಪಂಚ ಚೆನ್ನಾಗಿರುತ್ತೆ. ಅದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರ ಅಲ್ಲ, ಎನಿ ಇಂಡಸ್ಟ್ರಿ. ನೀವು IT ಇಂಡಸ್ಟ್ರಿ ತೊಗೊಳ್ಳಿ, ಕಾರ್ಪೊರೇಟ್ ತೊಗೊಳ್ಳಿ, ಕ್ರಿಕೆಟ್ ಎಲ್ಲಾದರೂ ತೊಗೊಳ್ಳಿ, ನಾವು ಚೆನ್ನಾಗಿರೋವ್ರಿಗೂ ಮಾತ್ರ ಇದು. ಅದು ಮನುಷ್ಯನ ಸಹಜ ಗುಣ, ಅದು ಏನು ಮಾಡೋಕ್ಕಾಗಲ್ಲ. ನೀವು ಕಂಠೀರವ ಸ್ಟುಡಿಯೋದಲ್ಲಿ ಮುಹೂರ್ತ ಇಡ್ತೀರಾ ಡ್ಯೂಡಿದು. ಈ ಒಂದು ಒಳ್ಳೆ ಕೆಲಸ ಶುರು ಮಾಡೋವಾಗ ಬೇರೆ ಬೇರೆ ಥರ ರೆಸ್ಪಾನ್ಸ್ಗಳು ಬರ್ತಾ ಹೋಗುತ್ತೆ, ನಿಮ್ಮ ಕಿವಿಗೂ ಬೀಳುತ್ತೆ. ಏನಕ್ಕಂದರೆ ನಮ್ಮ ಇಂಡಸ್ಟ್ರಿ ತುಂಬ ಚಿಕ್ಕದು. ಯಾರಾದರೂ ಏನಾದರೂ ಮಾತಾಡಿದ್ರೆ, ಏನಾದರೂ ಒಂದು ಕಮೆಂಟ್ ಹಾಕಿದ್ರೆ ಬೇಗ ನಿಮ್ಮ ಕಿವಿಗೆ ಬಿದ್ದುಬಿಡುತ್ತೆ ಬೇರೆ ಯಾವುದೋ ಒಂದು ಸೋರ್ಸಿಂದ. ಡ್ಯೂಡು ಅನೌನ್ಸ್ಮೆಂಟ್ ಮಾಡಿದಾಗ ತುಂಬ ಥರ ಅಭಿಪ್ರಾಯಗಳು ಬರುತ್ತೆ.
ಈತ ಏನು ಮಾಡ್ತಾ ಇದ್ದಾನೆ ನಮ್ಮ ಕನ್ನಡದಲ್ಲಿ ಅಂತ ಮೆಚ್ಚುಗೆ ಒಂದು ಕಡೆ. ಬೇರೆ ತರಹದ ಕಥೆಗಳನ್ನ ಮಾಡೋವಂಥ ಪೋಟ್ರೆ ಮಾಡೋವಂಥ ತಾಕತ್ತಿರೋವಂಥ ಒಬ್ಬ ಡೈರೆಕ್ಟ್ರು ಆ್ಯಕ್ಟರು ಅಂತ ಬರುತ್ತೆ. ಇನ್ನೊಂದು ಕಡೆ ನಮ್ಮ ನೆಲನ ತೇಜ್ ಅರ್ಥ ಮಾಡ್ಕೊಳ್ಳಿಲ್ವಾ ಅಂತಲೂ ಬರುತ್ತೆ. ಏನಕ್ಕಂದರೆ ನಾವು ಆವಾಗ ಚಕದೆ ನೋಡಿದ್ವಿ, ಮಾಸ್ಟರ್ ನೋಡಿದ್ವಿ, ಬೇರೆ ಬೇರೆ ತರಹದ ಸಿನಿಮಾಗಳನ್ನ ನೋಡಿದ್ವಿ, ಲಗಾನ್ ನೋಡಿದ್ವಿ. ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾಗಳು ನಮ್ಮ ಗಾಂಧಿನಗರಕ್ಕೆ ಹೇಗೆ ಸೂಟ್ ಆಗುತ್ತೆ, ಇವರು ಐಡಿಯಾ ನಿಜವಾಗ್ಲೂ ವರ್ಕ್ ಆಗುತ್ತಾ ಅನ್ನೋವಂಥ ಒಂದಷ್ಟು ಹಾರ್ಡ್ ಕ್ರೋರ್ ಕ್ರಿಟಿಸಿಸಮ್ಸು ಬರುತ್ತೆ. ಈ ಎರಡನ್ನೂ ಹೇಗೆ ತಗೊಳ್ತೀರಾ ನೀವು? ನೋಡಿ, ಯಾರೊಬ್ಬರು ಹೊಗಳಿದ್ರು ಅಂತ ಅಂದ್ಕೊಳ್ಳಿ, ಆವಾಗ ನನಗೆ ಟೆನ್ಷನ್ ಆಗುತ್ತೆ. ಯಾರೊಬ್ಬರು ಕ್ರಿಟಿಸೈಸ್ ಮಾಡಿದ್ರು ಅಂದ್ಕೊಳ್ಳಿ, ಆವಾಗ ಖುಷಿ ಆಗುತ್ತೆ. ಅದರ್ಥ ಐ ಮೀನ್ ರೈಟ್ ಡೈರೆಕ್ಷನ್. ನಮ್ಮ ಕನಸು ಎಷ್ಟು ದೊಡ್ಡದಾಗಿರ್ಬೇಕು ಅಂದರೆ ಯಾರೊಬ್ಬರು ನಗಬೇಕು, ನಂಬರ್ 1. ನಂಬರ್ 2, ಏನೋ ಬೇರೆ ಥರ ಮಾಡೋಕ್ಕೆ ಹೋಗೋಣ ಅಂದಾಗ್ಲೇ ನಾವು ಕರೆಕ್ಟ್ ದಾರಿಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಅಂದರೆ ಇಲ್ಲಿ ಎಲ್ಲರೂ ಮಾಡೋದನ್ನೇ ನಾನು ಮಾಡಿದ್ರೆ ಪ್ರಯೋಜನನೇ ಇಲ್ಲ. ಕರೆಕ್ಟಾ? ಈಗ ನೋಡಿ, ಒಂದು KGF ಸಿನಿಮಾ ಬಂತು, ಒಂದು ಮಾಫಿಯಾ ಬ್ಯಾಕ್ಗ್ರೌಂಡಲ್ಲಿ. ಕಾಂತಾರ ಎಂಟೈರ್ಲಿ ಡಿಫ್ರೆಂಟಾ, ಒಂದು ಚಾರ್ಲಿ ಎಂಟೈರ್ಲಿ ಡಿಫ್ರೆಂಟಾ. ಇದೆಲ್ಲ ಬೇಡ, ದೊಡ್ಡದು ಬೇಡ. ಶಾಕಾಹಾರಿ ಅಂತ ಒಂದು ಬಂತಲ್ಲ, ಎಂಟೈರ್ಲಿ ಡಿಫ್ರೆಂಟಾ. ಅಂದರೆ ನೀವು ಕೊನೆಗೆ ಆಡಿಯನ್ಸ್ಗೆ ಬೇಕಾಗಿರೋದು ಎಂಟೈರ್ಲಿ ಡಿಫ್ರೆಂಟ್. ಇವತ್ತಿನ ದಿನ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಸ್ಪೋರ್ಟ್ಸ್ ಸಿನಿಮಾ ಬಂದಿದೆಯಾ? ಫುಟ್ಬಾಲ್ ಬಗ್ಗೆ ಬಂದಿದೆಯಾ? ಬಂದಿಲ್ಲ. ಬಟ್ ಸಮಾಜದಲ್ಲಿ ಏನು ನಡೀತಾ ಇದೆ ಹೇಳ ನಿಮಗೆ? ಬ್ಯಾಂಗ್ಳೂರ್ ಆಸ್ ನಂಬರ್ 1 ಫುಟ್ಬಾಲ್ ಕೋಚಿಂಗ್ ಸೆಂಟರ್ಸ್. ನಂಬರ್ 1. ನೀವು ಕ್ರಿಕೆಟ್ ಬಿಟ್ಟರೆ ಇನ್ನೆಲ್ಲ ಹುಡುಗರನ್ನ ಕೇಳಿ ನೋಡಿದ್ರೆ ದ ಫೇವ್ರೆಟ್ ಗೇಮ್ ಇಸ್ ಫುಟ್ಬಾಲ್. ಆಯಿತಾ? ಕೇರಳದ್ದು ನಂಬರ್ 1 ಗೇಮ್ ಇಸ್ ಫುಟ್ಬಾಲ್. ಮೆಸ್ಸಿದು ಸ್ಟ್ಯಾಚ್ಯೂ ಇದೆ, ಗೋವಾದಲ್ಲಿದೆ. ಆಯಿತಾ? ನಾರ್ತ್ ಈಸ್ಟಲ್ಲಿ ನಂಬರ್ 1, ಬೇರೆ ಕಡೆ ನಂಬರ್ 2. ಅಂದರೆ ನಾನು ಏನು ಹೇಳ್ತಾ ಇರೋದು, ಬೆಂಗಳೂರಲ್ಲಿ ದ ನೆಕ್ಸ್ಟ್ ಬಿಗ್ ಸ್ಪೋರ್ಟ್ಸ್ ಇಸ್ ಫುಟ್ಬಾಲ್. ನೀವು ಯೋಚನೆ ಮಾಡಿ, ಒಬ್ಬ ಹೀರೋ ಕ್ಯಾರೆಕ್ಟರ್, ನಾವು ಇಷ್ಟು ದಿನ ಅವನೊಬ್ಬ ರೌಡಿ, ಮೋಸ್ಟ್ ಆಫ್ ದ ಫಿಲ್ಮ್ಸಲ್ಲಿ ಒಬ್ಬ ರೌಡಿ ಬಂದು ಹೀರೋ, ಪೊಲೀಸ್ ಆಗಿರ್ತಾನೆ, ಇನ್ನೇನಾಗಿರ್ತಾನೆ, ಅನಾಥ ಆಗಿರ್ತಾನೆ. ಕರೆಕ್ಟಾ? ಇನ್ನೇನು ಮ್ಯಾಕ್ಸಿಮಮ್ ಏನಾಗಿರ್ಬೋದು, ಡಾನ್ ಆಗ್ಬೇಕು ಇಷ್ಟಪಡೋರು. ಇಷ್ಟೇ ಹೀರೋ ಕ್ಯಾರೆಕ್ಟರ್ಸಾ? ಒಬ್ಬ ಸಾಮಾನ್ಯ ಹುಡುಗ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಬೇಕು. ಹೌ ರಿಲೇಟಬಲ್ ಟು ದ ಸೊಸೈಟಿ ಇವತ್ತಿನ ದಿನಕ್ಕೆ. ಕರೆಕ್ಟಾ? ಎಷ್ಟು ಜನ ಮನೇಲಿ ರೌಡಿ ಆಗೋಕ್ಕೆ ಇಷ್ಟಪಡ್ತಾರೆ, ಅಥವಾ ಇವತ್ತಿನ ದಿನ ಗೌರ್ಮೆಂಟ್ ಜಾಬ್ ಇಷ್ಟಪಡ್ತಾರೆ? ತುಂಬ ಕಡಿಮೆ ಅಲ್ವಾ? ಸೊ ಆ ಪಾಯಿಂಟ್ ಆಫ್ ವ್ಯೂಲ್ಲಿ ನೋಡಿದ್ರೆ ಇವತ್ತು ಜೆನ್ಸಿ ಅಲ್ವಾ. ಆ್ಯಂಡ್ ದೆನ್ ಸ್ಪೋರ್ಟ್ಸ್ ನಾನು ಎಂಕರೇಜ್ ಮಾಡೋ ಉದ್ದೇಶದಲ್ಲಿ ಒಬ್ಬ ಹುಡುಗ ಈ ಫುಟ್ಬಾಲ್ನ ಇಷ್ಟಪಡೋರು. ಆ ಪಾಯಿಂಟ್ ಆಫ್ ವ್ಯೂಲ್ಲಿ ನಾನು ಮಾಡಿದ್ದು. ಅದ್ರಲ್ಲಿ ಕೆಲವರು ರಿಲೇಟ್ ಮಾಡಿಲ್ಲ ಅಂದರೆ ಅದರ್ಥ ಅವ್ರಿಗೆ ಇವತ್ತಿನ ದಿನ ಸಮಾಜನ ರಿಲೇಟ್ ಮಾಡ್ತಾ ಇಲ್ಲ ಅಂತ ಅರ್ಥ. ನಾನು ನಿಮಗೆ 250 ಫುಟ್ಬಾಲ್ ಇನ್ಸ್ಟಿಟ್ಯೂಟ್ ತೋರಿಸ್ತೀನಿ ಬೆಂಗಳೂರಲ್ಲಿ. ನಿಮ್ಮ ಮನೇಲೇ ಇರ್ತಾರೆ ಯಾರೋದು ಚಿಕ್ಕ ಹುಡುಗರು ಫುಟ್ಬಾಲ್ ಇಷ್ಟಪಡ್ತಾ ಇರ್ತಾರೆ, ಅಕ್ಕಪಕ್ಕ ನೋಡಿ. ಅದನ್ನ ನಾನು ಸ್ವಲ್ಪ ಅರ್ಲಿಯಾಗಿ ಕ್ಯಾಚ್ ಮಾಡಿರ್ತೀನಿ ಅಷ್ಟೇ, ಬೇರೆಯವ್ರು ಕ್ಯಾಚ್ ಮಾಡಿರೋಲ್ಲ ಅಷ್ಟೇ. ಸೊ ಕಮ್ಮಿಂಗ್ ಬ್ಯಾಕ್, ಕ್ರಿಟಿಸೈಸ್ ಮಾಡೋದು ಒಳ್ಳೆಯದೇ. ಕ್ರಿಟಿಸೈಸ್ ಮಾಡ್ದ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಬಂದು ಇಂಟೆನ್ಷನ್ ಇಂಪಾರ್ಟೆಂಟು. ಒಬ್ರು ಕ್ರಿಟಿಸೈಸ್ ಮಾಡಬೇಕಾದಾಗ ಅವ್ನಿಗೆ ಇಂಟೆನ್ಷನ್ ಇರುತ್ತೆ. ಆ ಇಂಟೆನ್ಷನ್ನೇ ನನಗೆ ಇಂಪಾರ್ಟೆಂಟ್. ಸುಮ್ಮನೆ ಕೆಳಗಡೆ ಇಳಿಬೇಕನ್ನೋರು ಇರ್ತಾರೆ, ಅದು ಓಕೆ, ಅದೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಫುಟ್ಬಾಲ್ ವಿಚಾರಕ್ಕೆ ಬರ್ತೀನಿ. 2 ಟೀಮ್ಗಳು ಗೋಲಿಗೆ ಟ್ರೈ ಮಾಡ್ತಾ ಇರ್ತಾರೆ, ಯಾರೂ ಸುಮ್ಮನೆ ಇರೋದಿಲ್ಲ ಬೇರೆ ಟೀಮ್ಗಳಿಗೆ ಗೋಲ್ ಹೊಡೆದು ಬಿಡಲಿ ಅಂತ. ನಾವು ಸಿನಿಮಾನ ಅದಕ್ಕೆ ಅಡಾಪ್ಟ್ ಮಾಡಿಕೊಂಡ್ರೆ ಫುಟ್ಬಾಲ್ ಗೇಮನ್ನು, ತುಂಬ ಟೀಮ್ಸ್ ಇದೆ ಇಲ್ಲಿ, ಎಲ್ಲರ ಗೋಲು ಒಂದೇ. ಒಳ್ಳೆ ಸಿನಿಮಾ ಎಲ್ಲರ ಗೋಲು ಒಂದಲ್ಲ, ನಾವು ಅಂದ್ಕೊಂಡಿರ್ತೀವಿ. ಬೇರೆ ಡೆಫಿನೇಷನ್ ಇರ್ಬೋದು ಇದ್ರ ಬಗ್ಗೆ. ಅಂದರೆ ನೀವು ಹೇಳಿದ್ದು ಏನಂದರೆ ಎಲ್ಲರೂ ನಾನು ಒಳ್ಳೆ ಸಿನಿಮಾ ಮಾಡಲಿ ಅಂತ ಅನ್ಕೊತಾರೆ ಅಂದರೆ ಅದು ಸುಳ್ಳೋದು. ಕೆಲವರು ಕೆಳಗಡೆ ಬೀಳಲಿ, ಸಿನಿಮಾ ಫೇಲ್ ಆಗಲಿ ಅಂತಲೂ ಇರ್ತಾರೆ. ಅಂದರೆ ನೀವು ನಿಮ್ಮ ಟೀಮು ನಿಮ್ಮ ಜೊತೆ ಇರೋರು ಮಾತ್ರನೇ ನಿಮ್ಗೆ ಒಳ್ಳೇದು ಬಯಸೋದು. ದಟ್ ಈಸ್ ದ ಬಿಗ್ಗೆಸ್ಟ್ ಕರ್ಸ್ ಆಫ್ ಸಿನಿಮಾ ಇಂಡಸ್ಟ್ರಿ ಇವತ್ತಿನ ದಿನ. ಎಲ್ಲರಿಗೂ ಒಳ್ಳೇದೇ ಬಯಸ್ತಾ ಇಲ್ಲ. ಅದು ಗೊತ್ತಿಲ್ಲ, ಸಮಾಜ ಜನ ಏನಕ್ಕೆ ಅಂತ ರೀಸನ್ ನನಗಿನ್ನೂ ಗೊತ್ತಿಲ್ಲ. ಬಟ್ ಸ್ಯಾಡಿಸಮ್ ಜಾಸ್ತಿ ಆಗಿದೆ ಸೊಸೈಟಿಯಲ್ಲಿ. ಒಬ್ಬರು ಸಕ್ಸಸ್ನ ಯಾರು ಎಂಜಾಯ್ ಮಾಡ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ. ಕಂಪ್ಯಾರಿಸನ್ಗಳು ಜಾಸ್ತಿ ಆಯಿತು ಅನಿಸುತ್ತಾ? ಅಂದರೆ ಇವಾಗ ಸ್ಕೇಲ್ ವಿಚಾರವಾಗಿ, ಇವಾಗ ನೀವು ಯಾವುದೋ ಒಂದು ಸಿನಿಮಾ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ, ನಾನು ಯಾವುದೋ ಬೇರೆ ಕಥಾವಸ್ತು ಬೇರೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಎರಡೂ ಸಿನಿಮಾಗಳು ಕೂಡ ಬೇರೆ ಬೇರೆ ವರ್ಲ್ಡು, ಬೇರೆ ಬೇರೆ ಜಾನರಲ್ಲಿ ಬರ್ತಾ ಇರುತ್ತೆ. ಆದರೆ ನಾನು ನಿಮ್ಮನ್ನು ಗಮನಿಸ್ತಾ ಇರ್ತೀನಾ ಅಂತ ಸಿನಿಮಾ ಕಾಂಪಿಟೇಷನ್ ವಿಚಾರಕ್ಕೆ ಬಂದಾಗ ಕೇಳ್ತಾ ಇದ್ದೀನಿ.
ಅದು ನೆಸಸರಿ ಇರೋದಿಲ್ಲ ಸುಮಾರು ಟೈಮ್ಗಳಲ್ಲಿ, ಏನಕ್ಕಂದರೆ ನಿಮ್ಮ ಕೆಲಸ ಬೇರೆ ನನ್ನ ಕೆಲಸ ಬೇರೆ ಅಂತಲೇ ಇರುತ್ತೆ. ಅದಾಗ್ತಾ ಇದೆಯಾ? ನೀವು ಹೇಳಿದ ನಿಜ, ಅದೆಲ್ಲ ಆಗ್ತಾ ಇದೆ. ಬಟ್ ಅದೆಲ್ಲ ಮಾಡ್ತಾ ಇರೋದು ಜನರಲ್ಲ, ಅದೇ ಪ್ರಾಬ್ಲಮ್ಮು. ನಾವು ಪ್ರತಿಯೊಂದು ವಿಷಯನ ಜನರನ್ನ ಬ್ಲೇಮ್ ಮಾಡ್ತಾ ಇದೀವಿ. ಅದು ಆ್ಯಕ್ಚುಲಿ ಮಾಡ್ತಾ ಇರೋದು ಯಾರು ಗೊತ್ತಾ? ಸಿನಿಮಾದಲ್ಲಿರೋ ಮಿಡಲ್ ಮೆನ್. ಅರ್ಥ ಆಯ್ತಾ? ನೀವು ಹೇಳಿದ್ದು ಅಷ್ಟು ಪಾಯಿಂಟ್ ಇದೆಯಲ್ಲ, ಅಷ್ಟು ಮಾಡ್ತಾ ಇರೋದು ಯಾರು ನೋಡಿ, ದೇಸ್ ಅ ಫಿಲ್ಮ್ ಮೇಕರ್ಸ್ ಅಂದರೆ ಯಾರೋ ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಆರ್ಟಿಸ್ಟ್, ಆಯಿತಾ, ಒಬ್ಬ ಆಡಿಯನ್ಸ್. ಆ್ಯಕ್ಚುಲ್ ಆಡಿಯನ್ಸ್ ಅಂತ ಒಬ್ಬರು ಇದ್ದಾರೆ, ಅವರು ತುಂಬ ನ್ಯೂಟ್ರಲ್, ಅದು ಮಾಡಲ್ಲ. ಅದನ್ನ 10% ಆಡಿಯನ್ಸ್ ನಾಯ್ಸ್ ಮಾಡೋರೇ ಇದ್ದಾರೆ. ಅವ್ರು ನಾಯ್ಸ್ ಮಾಡೋದನ್ನು ಏನಕ್ಕೆ ಮಾಡ್ತಾರೆ ಅಂದರೆ, ಈ ಬಿಗ್ ಬಾಸಲ್ಲಿ ರೆಕಗ್ನಿಷನ್ ಸಿಗಲಿ, ಅಥವಾ ಇನ್ನೂ ಕೆಲವರು ಸಿನಿಮಾ ಆರ್ಟಿಸ್ಟ್ ಆಗೋಕ್ಕೆ ಟ್ರೈ ಮಾಡಿ ಆಗದೇ ಇರೋರು, ಫೇಲಿಯರ್ ಅಂತ ಹೋದವರು, ಆ ಥರದವರು ಒಂದು 10% ನಾಯ್ಸ್ ಮಾಡ್ತಾರೆ. ಯಶ್ ಅವ್ರ ತಾಯಿ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ. ಅವರು ಮೀಡಿಯಾ ಮುಂದೆ ಬರ್ತಾರೆ. ಮೀಡಿಯಾ ಮುಂದೆ ಬರೋದು ಪಬ್ಲಿಸಿಟಿಗೆ. ಆಗ ಒಬ್ರು ಕೇಳ್ತಾರೆ ಅವ್ರನ್ನ, ಮೇಡಮ್ ನೀವು ನಿಮ್ಮ ಮಗನ್ನ ಕರ್ಕೊಂಬರ್ಬಾರ್ದಿತ್ತ ಸಿನಿಮಾ ಪ್ರಮೋಷನ್ಗೆ ಅಂತ. ಅರ್ಥ ಆಯ್ತಾ? ನೋಡಿ, ಸಿನಿಮಾ ಪ್ರಮೋಟ್ಗೆ ಇರೋದು ಯಾರು? ಮೀಡಿಯಾ. ರೈಟಾ? ಈಗ ಅವರು ಸೂಪರ್ ಸ್ಟಾರ್ನ ಕರ್ಕೊಂಬರೋದು ಏನಕ್ಕೆ ಅಂದರೆ, ಅವರಿಂದ ವ್ಯೂಸ್ ಜಾಸ್ತಿಯಾಗಿ ಇವ್ರು ದುಡ್ಡಾಗಲಿ ಅಂತ. ಈಗ ಅವ್ರಿಗೆ ಒಬ್ಬ ಸೂಪರ್ ಸ್ಟಾರ್ ಪರಿಚಯ, ಬೇರೆಯವ್ರಿಗೆ ಸೂಪರ್ ಸ್ಟಾರ್ ಪರಿಚಯ ಇಲ್ಲ ಅಂದರೆ ಇಲ್ಲಿಂದ ಅಂದರೆ ದ ಮೆಂಟಾಲಿಟಿ ನೋಡಿದ್ರೆ ನೀವು, ಇಲ್ಲಿ ಯಾರು ಏನು ಮಾಡಬೇಕಂತಿದ್ದಾರೋ ಅದು ಮಾಡ್ತಾಯಿಲ್ಲ, ಅವ್ರ ಜವಾಬ್ದಾರಿ ಮಾಡ್ತಾಯಿಲ್ಲ. ಇಲ್ಲೆಲ್ಲರೂ ಅವ್ರು ಹೊಟ್ಟೆ ಪಾಡು ಮಾಡ್ಕೊತಾರೆ. ಇವತ್ತಿನ ದಿನ ವ್ಯೂಸ್ ಕಲ್ಚರ್ ಆಗ್ಬಿಟ್ಟಿದೆ. ಸೊ ನೀನು ಯಾರನ್ನ ಕರ್ಕೊಂಬಂದರೆ ವ್ಯೂಸ್. ಈಗ ನೋಡಿ, ಇನ್ನೊಂದು ಸ್ವಲ್ಪ ಓಪನ್ ಆಗಿ ಹೇಳ್ತೀನಿ, ಡಾಕ್ ಸತೀಶ್ ಅಂತ ಒಬ್ರು ಇದ್ದಾರೆ. ಅವ್ರು ನನಗೆ ಫ್ರೆಂಡೇ. ಅವರು ಎಲ್ಲರಿಗೂ ಗೊತ್ತು ಅವ್ರು ಹೇಳೋದಲ್ಲ ಸುಳ್ಳು ಅಂತ. ಸತೀಶ್ ಸಾರಿ, ಕರೆಕ್ಟಾ? ಬಟ್ ಮೈಕ್ ಹಿಡಿಯೋರ್ಗೂ ಗೊತ್ತು. ನೀವು ಯಾಕೆ ಮೈಕ್ ಹಿಡಿತೀರ ಅವ್ರಿಗೆ? ನಿಮ್ಗೆ ಗೊತ್ತಿಲ್ಲ ಎಷ್ಟು ಟ್ಯಾಲೆಂಟ್ಗಳು ಒದ್ಲಾಡ್ತಾ ಇದ್ದಾರೆ ಒಂದು ಚಿಕ್ಕ ಇಂಟರ್ವ್ಯೂಗೆ, ಕರೆಕ್ಟಾ? ಒಂದು ಚಿಕ್ಕ ರೆಕಗ್ನಿಷನ್ಗೆ ಒದ್ಲಾಡ್ತಾ ಇದ್ದಾರೆ. ಸೊ ನೀವು ಯಾರನ್ನ ಬ್ಲೇಮ್ ಮಾಡ್ತೀರಾ? ಸತೀಶ್ನ ಬ್ಲೇಮ್ ಮಾಡ್ತೀರಾ, ಇವ್ರನ್ನ ಬ್ಲೇಮ್ ಮಾಡ್ತೀರಾ? ಸೊ ಸತೀಶ್ ಅಷ್ಟು ಹೇಳ್ತಾ ಇರೋದಕ್ಕೇ ನೀವು ಮೀಡಿಯಾ ಹಿಡಿತಾರೆ. ಸೊ ಈಸ್ ಎಂಜಾಯಿಂಗ್. ಸೊ ಬೇಕಾಗಿರೋದು ನೀವು ಹೇಳಿದಲ್ಲ ಕರೆಕ್ಟ್, ಈ ಕಂಪ್ಯಾರಿಸನ್, ಈ ಅನ್ವಾಂಟೆಡ್ ನಾಯ್ಸ್, ಇದೆಲ್ಲ ಮಾಡ್ತಾ ಇರೋದು ನಮ್ಮ ಇಂಡಸ್ಟ್ರಿಯಲ್ಲಿ ಇರೋವಂಥ ಒಂದು ಅಷ್ಟು ಅನ್ಪ್ರೊಫೆಷ್ನಲ್ ಜನಗಳಿಂದ ನಡೀತಾ ಇರೋದು. ಅದು ನಾವು ಒಂದು ಸ್ವಲ್ಪ ತಡೆಗಟ್ಟಬೇಕು. ನೋಡಿ, ಕೋರಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಈ ಡಿಸ್ಕಷನ್ಗಳು ತುಂಬ ಆ್ಯಪ್ಟ್ ಅನಿಸ್ತಾ ಹೋಗುತ್ತೆ. ಏನಕ್ಕಂದರೆ ಈಗ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು, ಒಂದು ಒಳ್ಳೆ ಕ್ರಿಯೇಟಿವ್ ಟೀಮು ಜಾಯಿಂಟಾಗಿ ಒಂದು ಒಳ್ಳೆ ಔಟ್ಪುಟ್ ತೆಗಿಯೋವಂಥ ಸಿನಿಮಾ ಮಾಡುತ್ತೆ. ಆದರೆ ಆ ಸಿನಿಮಾಗೆ ಯಾವುದೇ ಪ್ರಚಾರ ಕಾರ್ಯಗಳು ಆಗೋದಿಲ್ಲ. ಕರೆಕ್ಟಾಗಿ ಹೇಳಿದ್ರೆ ಅದು ಕೂಡ ಈಗ ಇಂಡಸ್ಟ್ರಿಗೆ ಬೇರೆ ಥರ ಥ್ರೆಟ್ ಆಗ್ತಾ ಇದೆ. ಏನಕ್ಕಂದರೆ ನಾವು ನೋಡಿ ಅಭ್ಯಾಸ ಮಾಡ್ಕೊಂಡಿರೋದು ಬರೀ KGF, ಕಾಂತಾರಗಳನ್ನು. ಇಂಥ ಪ್ರಯತ್ನಗಳನ್ನು ನಾವು ಬೆಂಬಲಿಸಬೇಕು ಅನ್ನೋವಂಥ ವಿಷಯ. ನೀವು ಫಸ್ಟ್ ಪಾಯಿಂಟ್ ಸಕ್ಕತ್ತಾಗಿ ಹೇಳಿದ್ರಿ. ಏನಂದರೆ ಇವತ್ತಿನ ದಿನ ಸಿನಿಮಾ ರಿಲೀಸು ಹಿಟ್ಟಲ್ಲ, ಸೆಕೆಂಡ್ರಿ. ನಾನು ಮಾಡ್ತಾ ಇರೋ ಸಿನಿಮಾ, ಈ ಥರದ್ದು ಒಂದು ಸಿನಿಮಾ ಬರ್ತಾ ಇದೆ ಅಂತ 7 ಕೋಟಿ ಜನತೆಗೆ ಗೊತ್ತೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಒಂದು ಸಿನಿಮಾ ಬರ್ತಾ ಇದೆ ಅಂತ ಇಡೀ ಕರ್ನಾಟಕ ಗೊತ್ತಾಗಬೇಕಂದ್ರೆ ಇವತ್ತಿನ ದಿನ ಟ್ರಸ್ಟ್ ಮೀ 1 ಕೋಟಿ ಬೇಕು. 1 crore ಓನ್ಲಿ ಫಾರ್ ಪಬ್ಲಿಸಿಟಿ. ನೀವು ಯೋಚನೆ ಮಾಡಿ, ಯಾರಿಗ ಕೆಪಾಸಿಟಿ ಇದೆ? ಈಗ ಎಂಟೈರ್ ಇಂಡಸ್ಟ್ರಿ ಡಿಪೆಂಡಿಂಗ್ ಆನ್ ಫಿಲ್ಮ್ ಇಂಡಸ್ಟ್ರಿ, ಕರೆಕ್ಟಾ? ಸೋರ್ಸ್ಗೆ. ಸೊ ನೀವು ಯಾರೂ ಸಿನಿಮಾ ಇಂಡಸ್ಟ್ರಿಗೆ, ಪ್ರೊಡ್ಯೂಸರ್ಗೆ ಫೇವರೇ ಮಾಡಲ್ಲ. ಒಬ್ಬ ಪ್ರೊಡ್ಯೂಸರ್ ಪೇಪರ್ ಆ್ಯಡ್ ಕೊಡಬೇಕು, ದುಡ್ಡು ಕೊಡಬೇಕು, ಪ್ರೆಸ್ ಮೀಟಿಗೆ ಅವನಿಗೆ ಖರ್ಚು ಮಾಡಬೇಕು, ಕರೆಕ್ಟ್? ಎಲ್ಲನೂ ಪ್ರೊಡ್ಯೂಸರಿಂದ ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಪ್ರೊಡ್ಯೂಸರ್ಗೆ ಪ್ರಮೋಷನ್ ಅಂತ ಬಂದಾಗ ಪ್ಯಾಕೇಜ್ ಬರುತ್ತೆ. ನಾನು ಟು ಬಿ ವೆರಿ ಹಾನೆಸ್ಟ್ ಬ್ರದರ್, ಒಂದು KGF ಸಿನಿಮಾ ಮಾಡೋದು ನನಗೆ ಗೊತ್ತಾಗುತ್ತೆ, ಇನ್ನೊಂದು ದೊಡ್ಡ ಸಿನಿಮಾ ಮಾಡೋದು ಗೊತ್ತಾಗುತ್ತೆ, ಇದು ನನಗೆ ಗೊತ್ತಾಗಲ್ವಲ್ಲ ಅಂತ ಅವ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ತಪ್ಪೇನಿಲ್ಲ, ಯಾಕೆಂದರೆ ಅವ್ನಿಗೆ ಅದು ಗೊತ್ತೇ ಆಗ್ತಾಯಿಲ್ಲ ಅಲ್ವಾ? ಸೊ ನಾವು ಹೇಳ್ತಾ ಇರೋದು ಜನ ಥಿಯೇಟ್ರಿಗೆ ಬರಲ್ಲ ಅಂತ. ಥಿಯೇಟ್ರಿಗೆ ಜನ ಬರ್ದಿರೋದಕ್ಕೆ ಕಾರಣ ಏನು ಅಂದರೆ, ನಮ್ಮ ಸಿನಿಮಾನ ನಾವು ರೀಚೇ ಮಾಡಿಸ್ತಾ ಇಲ್ಲ. ನಾವು ರೀಚ್ ಮಾಡಿಸೋದು ದುಡ್ಡು ಕೇಳ್ತೀರಾ, ಮತ್ತು ಹೆಂಗೆ ಇಂಡಸ್ಟ್ರಿನ ಬೆಳೆಸ್ತೀರಾ? ಅದು ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಇಲ್ಲಿ ಯಾರೂ ಒಂದೊಂದು ಇಂಡಸ್ಟ್ರಿ ಥರ ಯಾರು ನೋಡ್ತಾ ಇಲ್ಲ. ಎಲ್ಲರೂ ತುಂಬ ಇಂಡಿವಿಜುವಲ್ ಸೈಲೋದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಾನು ನನ್ನ ದುಡ್ಡು ಆ ಥರ. ದೊಡ್ಡ ಸಿನಿಮಾ ಆದರೆ ಎಲ್ಲರೂ ಬರೋದು ಪ್ರೆಸ್ ಮೀಟಿಗೆ. ಎಷ್ಟು ನಿಮ್ಮ ಟು ಬಿ ಹಾನೆಸ್ಟ್, ನಾನು ನಿಮ್ಮನ್ನೆಲ್ಲ ಎಲ್ಲ ಪ್ರೆಸ್ ಮೀಟಲ್ಲಿ ನೋಡಿದ್ದೀನಿ. ನೀವು, ಮನು, ಕೆಲವರೆಲ್ಲ. ಇನ್ನು ಕೆಲವರು ಸೆಲೆಕ್ಟಿವ್ ಪ್ರೆಸ್ ಮೀಟು, ಕರೆಕ್ಟಾ? ಬರೋದೇ ಇಲ್ಲ, PR ಒದ್ಲಾಡ್ತಾ ಇರ್ತಾರೆ. ನಾನು ಕಣ್ಮುಂದೆ ನೋಡಿದ್ದೀನಿ. ಪ್ಲೀಸ್ ಒಂದು 5 ಜನ ಬಂದರು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಇದೊಳಗೆ ಕಥೆ ಆಯ್ತಲ್ಲ, ಎಂಥ ಪರಿಸ್ಥಿತಿ. ಒಬ್ಬ ಸೂಪರ್ ಸ್ಟಾರ್ ಸಿನಿಮಾ ವರ್ಷಕ್ಕೆ, 2 ವರ್ಷಕ್ಕೆ, 3 ವರ್ಷಕ್ಕೆ ಒಂದು ಬರುತ್ತೆ.
ಇನ್ನು 90% ಆಫ್ ದ ಇಂಡಸ್ಟ್ರಿ ಬರೋದೇ ಹೊಸಬ್ರು ಸಿನಿಮಾ. ಕರೆಕ್ಟಾ? ಅವರಿದ್ದರೆ ತಾನೇ ನಾವು ನೀವೆಲ್ಲ ಬ್ಯುಸಿಯಾಗಿರೋದು, ಅವರಿದ್ದರೆ ತಾನೇ ನಾವು ದುಡಿಯೋದು, ನೀವು ದುಡಿಯೋದು, ಎಲ್ಲ ದುಡಿಯೋದು. ಅವ್ರಿಗೆ ಬೆಲೆ ಕೊಡ್ತಾಯಿಲ್ಲ. ಯಾರು ಬೆಲೆ ಕೊಡ್ತಾಯಿಲ್ಲ ಅಂದರೆ ಜನ ಅಂದ್ಬಿಡ್ತಾ ಇದೀವಿ. ಅದು ಸುಳ್ಳು. ಜನ ಅಲ್ಲ, ಇದೇ ಇಂಡಸ್ಟ್ರಿನ ನಂಬ್ಕೊಂಡು ಕೂತ್ಕೊಂಡಿರೋ ಜನನೇ ರೆಸ್ಪೆಕ್ಟ್ ಮಾಡ್ತಾಯಿಲ್ಲ. ಈ ಎಲ್ಲ ಮಿಸ್ಲೀಡ್ ಹೆಂಗಾಗ್ತಾ ಇದ್ದಾರೆ, ಕನ್ಫ್ಯೂಷನ್ ಆಗಿಬಿಟ್ಟಿದೆ ಯಾರ್ದು ತಪ್ಪು ಅಂತ. ಎಲ್ಲ ಜನದ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಜನ ಓನ್ಲಿ 10% ಅವ್ರು ಮಾತ್ರ ಬೇರೆ ಥರ ನಾಯ್ಸ್ ಅನ್ನೋದು ಬಿಟ್ಟರೆ ಈ ಇಂಡಸ್ಟ್ರಿ ಹಾಳಾಗೋದಕ್ಕೆ ಕಾರಣ ಯಾರೂ ಅಲ್ಲ, ನಾವೇ ಅಂದರೆ ಇನ್ಕ್ಲೂಡಿಂಗ್ ನಾನು. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಮಾತು ಹೇಳ್ತೀನಿ. ಎಷ್ಟೋ ಜನ ಹೀರೋಗಳು ಮೊನ್ನೆನೋ ಸಿನಿಮಾ ರಿಲೀಸ್ ಆಯಿತು, ಜನ ಥಿಯೇಟ್ರಿಗೆ ಬರಲಿಲ್ಲ ಅಂತ ಅಪ್ಸೆಟ್ ಆಗಿ ವೀಡಿಯೋ ಎಲ್ಲ ಮಾಡಿ ಹಾಕ್ಬಿಟ್ಟು ಹೋದ್ರ. ನೆಕ್ಸ್ಟ್ ವಾರ ಅವರೇ ಇನ್ನೊಂದು ಕನ್ನಡ ಸಿನಿಮಾ ನೋಡಿರ್ತಾರೆ. ಅರ್ಥ ಆಯ್ತಾ ನಿಮಗೆ? ಈಗ ನನ್ನ ಸಿನಿಮಾ ಬಂದಾಗ ನಾನು ಥಿಯೇಟ್ರಿಗೆ ಬರೋದು, ನಾನು ಜನ ಬರಲಿಲ್ಲ ಅನ್ನೋದು, ಆಮೇಲೆ ಹೋಗ್ಬಿಡೋದು. ನೆಕ್ಸ್ಟ್ ವೀಕ್ ಇನ್ನೊಬ್ಬ ಬಂದಿರ್ತಾನೆ ತಾನೆ, ಇವ್ರೇನು ಮಾಡಬೇಕು, ಅವ್ರಿಗೆ ಸಾಥ್ ಕೊಡಬೇಕು. ಅಂದರೆ ನಾವು ಫಸ್ಟ್ ಹೆಲ್ಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ನಾವೇನು ಮಾಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಸ್ಟಾಪ್ ಮಾಡಬೇಕನ್ನ. ನಾವು ಯಾವತ್ತು ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಅದೇನಾಗುತ್ತೆ, 6 ತಿಂಗಳು 1 ವರ್ಷದಲ್ಲಿ ಚೇಂಜ್ ಆಗುತ್ತೆ. ನಾವು 1 ವರ್ಷ ಸಿನಿಮಾ ಮಾಡಿ 1 ವರ್ಷದಲ್ಲಿ ರಿಲೀಸ್ ಡೇಟ್ ಅಂತ ಫಿಕ್ಸ್ ಮಾಡಿದಾಗ ಜನ ಆಟೋಮೆಟಿಕ್ಕಾಗಿ ಬರೋಲ್ಲ. ಆ ಕಲ್ಚರ್ ಇಲ್ಲ ಇಲ್ಲಿ ಪ್ರತಿಯೊಬ್ಬ ಅವನು ಅವನ ಫ್ರೆಂಡ್ಸು ಅಂತಾನೆ ಇದ್ದೀವಿ. ಅದೇ ತುಂಬ ಪ್ರಾಬ್ಲಮ್ ಆಗಿರೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಾಂಟ್ರಿಬ್ಯೂಷನ್ ಅನ್ನೋದು ತುಂಬ ಮುಖ್ಯ ಆಗ್ತಾ ಇರುತ್ತೆ. ನಾವು ಅದನ್ನೇ ಮಾತಾಡ್ತಾ ಇರ್ತೀವಿ. ತುಂಬ ಜನ ಅಂದರೆ ಇವಾಗ ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ನೋಡಿದ್ದೀರಾ. ಸ್ಪೆಷಲಿ ನೀವು ತಮಿಳು ಮತ್ತು ಮಲಯಾಳಂ ಇಂಡಸ್ಟ್ರಿಯಲ್ಲಿ ನಿಮಗೆ ತುಂಬ ಜನ ಫ್ರೆಂಡ್ಸ್ಗಳಿದ್ದಾರೆ. ಅಲ್ಲಿದ್ದು ಸಿನಿಮಾ ನೇಚರ್ ಹೇಗೆ ವರ್ಕ್ ಆಗುತ್ತೆ ಅದನ್ನು ನೋಡ್ತಾ ಇರ್ತೀರಾ. ನಮಗೆ ತುಂಬ ಆಶ್ಚರ್ಯ ಆಗುತ್ತೆ. ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ನಮ್ಮ ಇಂಡಸ್ಟ್ರಿಯವರು ಆ ಸಿನಿಮಾಗೆ ಯಾವ ಹಂತಕ್ಕೆ ಸಪೋರ್ಟ್ ಮಾಡ್ಬೋದು ಅಂತ. ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಫ್ಕೋರ್ಸ್. ಏನಕ್ಕಂದರೆ ವಾರಕ್ಕೆ 7ರಿಂದ 8 ಸಿನಿಮಾಗಳು ಬರೋ ಸಿನಿಮಾ ಟ್ರಾಫಿಕಿಂಗಲ್ಲಿ ಇದ್ದೀವಿ. ಯಾವುದೋ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ, ಟೀಸರು ಸೌಂಡ್ ಮಾಡ್ತಾಯಿದೆ ಅಂತ ಗೊತ್ತಾದ ಮೇಲೂ, ಯಾವುದೋ ಒಂದು ಫೈನಲ್ ಪ್ರಿಂಟ್ ಆದಮೇಲೆ, ಯಾವುದೋ ಒಂದು ಸ್ಟುಡಿಯೋದಲ್ಲಿ ಫೈನಲ್ ಪ್ರಿಂಟ್ ನೋಡಾದ್ಮೇಲೂ ಕೂಡ ಆ ಸಿನಿಮಾಗೆ ಯಾವುದೋ ಒಬ್ಬ ಸ್ಟಾರ್ ನಟ ಸಪೋರ್ಟಾಗಿ ನಿಂತ್ಕೊಳ್ಳೋದಿಲ್ಲ. ಏನಕ್ಕೆ ಅಂದರೆ ನಮ್ಮ ಕೆಲಸ ನೋಡ್ಕೊಳ್ಳೋಣ ಅನ್ನುವಂತಹ ಒಂದು ಮೂಲಭೂತ ಗುಣನೂ ಇರ್ಬೋದು. ಅದು ತಪ್ಪು ಅಂತಲೂ ಹೇಳೋಕ್ಕಾಗೋದಿಲ್ಲ. ಏನಕ್ಕಂದರೆ ಎಲ್ಲ ಸಿನಿಮಾಗಳಿಗೂ ನಾವು ಬಂದು ಸಪೋರ್ಟ್ ಮಾಡಬೇಕು ಅಂತಲೂ ರೂಲ್ಸ್ ಇಲ್ಲ ಇಲ್ಲಿ. ಇದನ್ನು ನೀವು ಗಮನಿಸ್ತೀರಾ ಸರ್? ಇಲ್ಲ, ಇಲ್ಲಿ ಒಂದು ತುಂಬಾ ತಪ್ಪು ಸ್ಟೇಟ್ಮೆಂಟ್ ಇದೆ. ತಮಿಳ್ ಕಲ್ಚರ್ ಹೇಳ್ತೀನಿ ನಿಮಗೆ. ಇಲ್ಲಿ ಒಬ್ಬ ಸೂಪರ್ ಸ್ಟಾರ್ ಸಪೋರ್ಟ್ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ. ಈಗ ಅದೇ ಆಗ್ತಾ ಇರೋದು, ಮಿಸ್ಲೀಡ್ ಮಾಡ್ತಾ ಇರೋದು ಏನು ಅಂದರೆ, ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಇದು ಒಳ್ಳೆ ಸಿನಿಮಾ, ನೀನು ಸೂಪರ್ ಸ್ಟಾರ್ ಸಪೋರ್ಟ್ ಮಾಡ್ತಾಯಿಲ್ಲ. ಇಟ್ಸ್ ಅ ರಾಂಗ್ ಎಕ್ಸ್ಪೆಕ್ಟೇಷನ್ಸ್. ಒಬ್ಬ ಸೂಪರ್ ಸ್ಟಾರು ಅವ್ನಿಗೆ ಮಾಡೋ ಕೆಲಸ ಬೇರೆ ಇದೆ. ಹಿ ರೆಪ್ರೆಸೆಂಟ್ಸ್ ಕಲ್ಚರ್. ಈ ಹ್ಯಾಸ್ ಟು ಬಿ ಈಸಿಲಿ ಎಕ್ಸೆಸಬಲ್ ಅಂದರೆ ನೀವು ರೀಚ್ ಎಂಕರೇಜ್ ಮಾಡಬೇಕಾಗಿರೋದು ಮೀಡಿಯಾದವರು. ಸೂಪರ್ ಸ್ಟಾರ್ದ ಕೆಲಸ ಅದು. ಸೂಪರ್ ಸ್ಟಾರ್ದ ಕೆಲಸ ಬೇರೆ. ಅವರು ಅವ್ರ ಲೆವೆಲ್ಗೆ ಒಂದು ಸಿನಿಮಾ ಮಾಡ್ತಾರೆ. ಒಂದು ಎರಡನೇದು, ನೀವು ಸ್ಟೇಟ್ ಲೆವೆಲ್ ಎಷ್ಟೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತೀರಲ್ಲ, ಆವಾಗ ನೀವು ಅವ್ರು ಇನ್ವೈಟ್ ಮಾಡಿದಾಗ ಬರ್ತಾರೆ. ಬರಲಿಲ್ಲ ಅಂದರೆ ಅವ್ರ ತಪ್ಪು. ಯಾಕೆಂದರೆ ಎಲ್ಲ ಸಿನಿಮಾನ ಅವರು ಕೂತ್ಕೊಂಡು ಪ್ರೈಮರಿ ಅಬ್ಜೆಕ್ಟಿವ್ ಆಫ್ ಟು ಪ್ರಮೋಟ್ ಅ ಗುಡ್ ಫಿಲ್ಮ್ ಇಸ್ ಮೀಡಿಯಾ. ನೋಡಿ, ನಿಮ್ಗೆ ಹೇಳಲ್ಲ ನಾನು, ಒಂದು ಹಂತದವರೆಗೂ ಒಂದು ಸಿನಿಮಾದು ಕಂಟೆಂಟ್ನ ಪುಷಪ್ ಮಾಡ್ಬೋದು. ಆಮೇಲೆ ಕಮರ್ಷಿಯಲ್ಲು ಅಡ್ವರ್ಟೈಸ್ಮೆಂಟ್ ಅಂತ ಬಂದಾಗ ಹೌದು, ಕೆಲವೊಂದು ಸರ್ಟನ್ ಆಫ್ ರೂಲ್ಸ್ಗಳಿರುತ್ತೆ ಸಂಸ್ಥೆದು. ಆಮೇಲಿಂದ ಕೆಲವು ಮಾಡೋದಕ್ಕೆ ಪ್ರೊಸೀಜರು ಕೂಡ ಇರೋದಿಲ್ಲ. ನೀವೇನು ಹೇಳ್ತಾ ಇರೋದು, ಒಂದು ಎಕ್ಸ್ಟೆಂಟ್ ಫ್ರೀ ಪಬ್ಲಿಸಿಟಿ ಕೊಟ್ಟು ಇನ್ನು ಎಕ್ಸ್ಟ್ರಾ ಬೇಕಾದ್ರೆ ದುಡ್ಡು ಅಂತ. ಅಕ್ಷರ ಥರ ಫ್ರೀ ಪಬ್ಲಿಸಿಟಿನೇ ಇಲ್ವಲ್ಲ ಕಾನ್ಸೆಪ್ಟು. ಪರ್ಸ್ನಲಾಗಿ ನನಗೆ ಗೊತ್ತು ನೀವು ಆ್ಯಕ್ಚುಲಿ ಮಾಡ್ತಾ ಇದ್ದೀರಾ. ನಾಟ್ ಎವ್ರಿಬಡಿ ಇಸ್ ಡೂಯಿಂಗ್ ಇಟ್. ಸಿನಿಮಾ ಪ್ರಮೋಷನ್ ಆಗೋದು ಬಿಟ್ಟು ಬೇರೆ ಬೇರೆ ಕೆಲಸಗಳು ಆಗ್ತಾ ಎಕ್ಸಾಕ್ಟ್ಲಿ ಅದೇ ನಾನು ಹೇಳ್ತಾ ಇರೋದು ನಿಮಗೆ. ದಟ್ ಈಸ್ ಕಾಲ್ಡ್ ನಾಯ್ಸ್. ನಮಗೆ ತುಂಬ ಆತಂಕನೂ ಆಗುತ್ತೆ. ಅಲ್ಲ, ಅದು ದಟ್ ಈಸ್ ಕಾಲ್ಡ್ ನಾಯ್ಸ್. ಅಂದರೆ ನಿಮಗೆ ಪ್ರೈಮರಿ ಅಬ್ಜೆಕ್ಟಿವ್ ಫುಲ್ಫಿಲ್ಲೇ ಆಗ್ತಾಯಿಲ್ಲ. ಇದು ನಿಮ್ಗೆ ತುಂಬ ಎಫೆಕ್ಟ್ ಆಗುತ್ತೆ ಪ್ರತಿಯೊಬ್ಬರು. ಅದೇ ನಿಮ್ಗೆ ಹೇಳ್ತಾ ಇದ್ದೆ, ಈಗ ಸಿನಿಮಾನ ನಂಬ್ಕೊಂಡಿರೋರು, ನೀವು ಒಂದಿನ BMW ಕಾರ್ ತೊಗೊಬೇಕು, ಸ್ವಂತ ಮನೆ ತೊಗೊಬೇಕು. ಅದರ್ಥ ಏನು ಅಂದರೆ, ದಟ್ ಮೀನ್ಸ್ ಇಂಡಸ್ಟ್ರಿ ಇಸ್ ಫ್ಲರಿಷಿಂಗ್. ಕರೆಕ್ಟಾ? ನೀವು 10 ವರ್ಷದಿಂದ ಹೆಂಗಿದ್ರಿ ಇವತ್ತು ಹಂಗೆ ಇದ್ದರೆ ದ ಸಮಥಿಂಗ್ ಇಶ್ಯೂ. ಐದರ್ ನಿಮ್ಮ ಕೆಪಾಸಿಟಿ ಇಶ್ಯೂ ಇರಬೇಕು ಅಥವಾ ನೀವಿರೋ ಫೀಲ್ಡಲ್ಲಿ ಇಶ್ಯೂ ಇರಬೇಕು. ಕರೆಕ್ಟ್? ಈಗ ನಿಮ್ಮ ಫ್ರೆಂಡ ತಗೊಳ್ಳಿ, ಅದು ಬೇರೆ ಇಂಡಸ್ಟ್ರಿ 10 ವರ್ಷದಲ್ಲಿ ಅವ್ನು ಮನೇನೋ ಕಾರ ತಗೊಂಡಿರ್ತಾನೆ. ನಿಮ್ಗೆ ಯಾಕೆ ಇಲ್ಲಿ ತಗೊಳಕ್ಕಾಗಲ್ಲ ಅಂದರೆ ದರ್ ಸಮ್ ಇಶ್ಯೂ ಇನ್ ದ ಇಂಡಸ್ಟ್ರಿ. ಯಾಕೆ ಅಂದರೆ ಯು ನೀಡ್ ಟು ಫ್ಲರಿಶ್ ದ ಇಂಡಸ್ಟ್ರಿ. ಹೆಂಗೆ ಫ್ಲರಿಶ್ ಮಾಡ್ತೀರಾ ಅಂದರೆ, ಯಾರೋ ಒಬ್ಬ ಸಿನಿಮಾ ದುಡ್ಡು ಹಾಕಕ್ಕೆ ಬರ್ತಾನೆ.
ಸಿನಿಮಾ ಇಂಡಸ್ಟ್ರಿ ಇಸ್ ದ ಓನ್ಲಿ ಇಂಡಸ್ಟ್ರಿ ಎಲ್ಲಿ ಒಬ್ಬ 4 ಜನಕ್ಕೆ ಊಟಕ್ಕೆ ಹಾಕಿ ಸೂಸೈಡ್ ಮಾಡ್ಕೊಳ್ಳೋ ಇಂಡಸ್ಟ್ರಿ ಇದು ಒಂದೇ. ನಾನು ಚಾಲೆಂಜ್ ಮಾಡ್ಬಿಡ್ತೀನಿ, ಸುಮ್ಮನೆ ಹೆಸರು 99% ಪ್ರೊಡ್ಯೂಸರ್ಗಳು ಸೂಸೈಡ್ ಮಾಡೋದಕ್ಕೂ ಪಾಪ ಸಾಲ ಮಾಡೋಕ್ಕೆ ರೆಡಿ ಇದ್ದಾರೆ ಅವರು. ಆ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂದರೆ ಯಾವ್ದು ಇವ್ರದ ಪ್ರಾಬ್ಲಮ್ಮು, ಪ್ರೊಡ್ಯೂಸರ್ದ ಪ್ರಾಬ್ಲಮ್ಮು ಅಲ್ಲ. ಆಮೇಲೆ ದುಡ್ಡಿರೋರೆಲ್ಲ ಸಿನಿಮಾ ಮಾಡಲ್ಲ, ಸಿನಿಮಾ ಮೇಲೆ ಇರೋ ಪ್ರೀತಿ ಇರೋ ದುಡ್ಡು ಸಿನಿಮಾ ಮಾಡೋದು, ಅದು ಅರ್ಥ ಮಾಡ್ಕೊಬೇಕು. ನೋಡಿ, ದುಡ್ಡಿರೋರು ಎಲ್ಲರೂ ಸಿನಿಮಾ ಮಾಡೋಕ್ಕಾಗಲ್ಲ, ದೇವರಣೆಗೂ ಮಾಡಲ್ಲ. ಆ ಪ್ರೊಡಕ್ಷನ್ ಐಡಿಯಾ ಇಲ್ಲ ಅಂದರೆ ಮುಹೂರ್ತ ಮಾಡೋಕ್ಕೂ ಆಗಲ್ಲ ಒಂದು ಸಿನಿಮಾದು. ಸೊ ಇಲ್ಲಿ ಬೇಸಿಕ್ಲಿ ಹೇಳ್ತಾ ಇರೋದು ಬ್ರದರ್, ವಿ ನೀಡ್ ಪೀಪಲ್ ಲೈಕ್ ಯು. ಅಂದರೆ ಇಲ್ಲಿ ಸುಮಾರು ಇಂಟರ್ವ್ಯೂ ನೋಡಿದ್ದೀನಿ, ಎಲ್ಲ ಮಿಸ್ಲೀಡಿಂಗೇ ಮಾಡ್ತಾ ಇದ್ದಾರೆ. ದಟ್ ಈಸ್ ವನ್ ಐ ಆಮ್ ಟ್ರೈಂಗ್ ಟು ಕರೆಕ್ಟ್. ಇಲ್ಲಿ ಜನರಲಾಗಿ 90% ಬ್ಲೇಮ್ ಮಾಡೋದು ಜನ ಸಿನಿಮಾ ನೋಡಲ್ಲ. ದೇವರಾಣೆಗಳು ಜನನ ಯಾವ ರೀತಿಯಲ್ಲೂ ಬ್ಲೇಮ್ ಮಾಡೋ ಚಾನ್ಸೇ ಇಲ್ಲ. ದೇ ಆರ್ ಆಲ್ವೇಸ್ ಕರೆಕ್ಟ್. 10% ಆಫ್ ದೆಮ್ ಎಲ್ಲ ಕಡೆ ನಾಯ್ಸ್ ಮಾಡ್ತಾರೆ. ಇನ್ನೊಂದು ಬ್ಲೇಮ್ ಮಾಡೋದು ಯಾರನ್ನ? ಫಿಲ್ಮ್ ಮೇಕರ್ಸ್ನ. ಸಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ನಾನಿದು ಆಡಿಯನ್ಸ್ಗೆ ಹೇಳ್ತಾ ಇರೋದು, ಇಲ್ಲಿ ಇಂಜಿನಿಯರ್ ಥರ 4 ವರ್ಷ ಡಿಗ್ರಿ ಅಥವಾ MBBS ಥರ 5 ವರ್ಷ ಡಿಗ್ರಿ ಇಲ್ಲ ಫಿಲ್ಮ್ ಮೇಕರ್ಸ್ಗೆ. ಅರ್ಥ ಆಯ್ತಾ? ಇವರು ಮಗು ಥರ ಒಂದು ಹೆಜ್ಜೆ ಇಡ್ತಾರೆ, ಬೀಳ್ತಾರೆ, ಕ್ರಿಯೇಟಿವಾಗಿ ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ. ಮುಂಗಾರು ಮಳೆ ಸಿನಿಮಾ ಬರೋ ಮುಂಚೆ ಮಣಿ ಅಂತ ಒಂದು ಸಿನಿಮಾ ಬಂದಿತ್ತು, ಕರೆಕ್ಟಾ? ಆವಾಗಲೇ ಮುಂಗಾರು ಮಳೆ ಬರೋಕ್ಕೆ ಸಾಧ್ಯ ಆಗಿದ್ದ. ಸೊ ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ, ಯಾರೋ ಒಬ್ಬ ಫಿಲ್ಮ್ ಮೇಕರ್, ಯಾಕೆ ಅಂದರೆ ಪಾಪ ಅವ್ರೇನು ಓದಿರಲ್ಲ, ಇಟ್ಸ್ ಅ ಕ್ರಿಯೇಟಿವ್ ಜಾಬ್. ಅದಕ್ಕೆ ಅಂತ ಈಗ ನ್ಯೂಯಾರ್ಕ್ ಇನ್ಸ್ಟಿಟ್ಯೂಷನ್ಲ, ಪುಣೆ ಇನ್ಸ್ಟಿಟ್ಯೂಷನ್ ಎಲ್ಲರೂ ಹೋಗಿ ಬಂದಿರಲ್ಲ, ಕ್ರಿಯೇಟಿವ್ ಜಾಬ್. ಮೊನ್ನೆ ರವಿ ಸರ್ ಒಂದು ಮಾತು ಹೇಳಿದ್ರು, ಅದು ಎಲ್ಲರೂ ತಪ್ಪು ತಿಳ್ಕೊಂಬಿಟ್ರು ಆ್ಯಕ್ಚುಲಿ. ಅವರು ಏನೋ ಅದೇ ಪಾಯಿಂಟ್ ಬರ್ತೀನಿ, ಅವ್ರು ಏನು ಹೇಳಿದ್ರು, ನೀವು 100 ರೂಪಾಯಿ ಖರ್ಚು ಮಾಡಿ ಅಂತ. ಎಲ್ಲರೂ ಹೇಳ್ಬಿಟ್ರು, 100 ರೂಪಾಯಿ ವ್ಯಾಲ್ಯೂ ಗೊತ್ತಾ ನಿಮಗೆ, 100 ರೂಪಾಯಿ ಟಿಕೆಟ್ ಸಿಗುತ್ತೆ. ರವಿಚಂದ್ರನ್ ಅವರು ಅಪ್ಡೇಟ್ ಆಗಿಲ್ಲ ಅನ್ನೋ ಥರ ಬಂದ್ಬಿಡ್ತು, ಮಿಸ್ಇಂಟ್ರಪ್ಟ್ ಆಯಿತು. 100 ರೂಪಾಯಿ ಹೋದ್ರೆ ಹೋಗ್ಲಿ ಬಿಡಿ, 100 ರೂಪಾಯಿ ಖರ್ಚು ಮಾಡಿ, ಕರೆಕ್ಟಾ ಅಂದಾಗ ನಾನು ಸುಮಾರು ಜನ ಹೇಳ್ಬಿಟ್ರು, ಏನು ಸರ್ ನಿಮ್ಗೆ 100 ರೂಪಾಯಿ ಅಷ್ಟು ಕಡಿಮೆ ಆಗೋಯ್ತಾ? ಟಿಕೆಟ್ 100 ರೂಪಾಯಿ ಅಲ್ಲ ಅಂದರೆ ಎಲ್ಲ ಲಿಟ್ರಲ್ ಮೀನಿಂಗ್ ತೊಗೊಂಡ್ರೆ ಇಂಟೆನ್ಷನ್ ಅರ್ಥ ಮಾಡ್ಕೊಂಡಿಲ್ಲ. ರವಿ ಸರ್ ಹೇಳಿದ್ದು ಏನು ಅಂದರೆ, ಯಾರೋ ಒಬ್ಬ ಪ್ರಯತ್ನ ಪಟ್ಟ ಅಂತ ಅಂದ್ಕೊಳ್ಳಿ. ಪ್ರಯತ್ನ ಪಟ್ಟಾಗ ಅವ್ರು ಹೇಳಿದ್ದು, ನೀವೇನು 100 ರೂಪಾಯಿ ಖರ್ಚು ಮಾಡ್ಕೊಂಡು ನೋಡ್ಕೊಂಬನ್ನಿ ಅಂತಲ್ಲ. ಇನ್ ಕೇಸ್ ನೀವು ಸಿನಿಮಾ ನೋಡೋಕೆ ಹೋದ್ರಿ, ಸಿನಿಮಾ ನೋಡಿದ್ರಿ, ಆಗ ಅವ್ನಿಗೆ ಶಾಪ ಹಾಕ್ಬೇಡಿ, ಡಬ್ಬಾ ಸಿನಿಮಾ ತೆಗ್ದಾನೆ, ಅವ್ನು ಸರಿಗಿಲ್ಲ. ಇಟ್ಸ್ ಓಕೆ, ಬಿಗ್ ಹಾರ್ಟ್ ಅಂದ್ರೆ ಆಯ್ತು ಬಿಡು, ನಾಳೆ ಬೆಳಗ್ಗೆ ಚೆನ್ನಾಗಿ ಮಾಡಲಿ ಅಂದ್ಕೊಂಡು ಸುಮ್ಮನೆ ಆಗಿ ಅಂತ ಅವ್ರು ಹೇಳಿದ್ದು. ಅಂದರೆ ಏನಾಗುತ್ತೆ, ಸಿ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಯಾರು ಬಾಯಿಂದ ಬರ್ತಾರೆ. ಇನ್ನು ಕೆಲವರು ಹೀರೋಸ್ ಇದ್ದಾರೆ, ಅವ್ರ ಬಾಯಿಂದ ಬಂದಿದ್ರೆ ನಾನು ಅದು ಒಪ್ತಾ ಇರಲಿಲ್ಲ. ರವಿ ಸರ್ ಈಸ್ ನಾಟ್ ಲೈಕ್ ದಟ್. ಅವರು ಇಡೀ ದುಡ್ಡನ್ನ, ಅವ್ರ ಇಡೀ ಜೀವನನ ಸಿನಿಮಾ ಮೇಲೆ ಹಾಕ್ದವ್ರು. ಅಂಥ ದೊಡ್ಡವರು ಹೇಳಿದಾಗ ಈಗೇನಾಗುತ್ತೆ ನೋಡಿ, ಅವರು ಅಲ್ಲಿಂದ ಏನು ಕಲ್ತ್ಕೊಂಡ್ರು, ಇನ್ಮೇಲೆ ಅವ್ರು ಏನು ಹೇಳಲ್ಲ, ಅಡ್ವೈಸ್ ಯಾರಿಗೂ ಹೇಳಲ್ಲ, ಕರೆಕ್ಟಾ? ಯಾಕೆ ಹೇಳಬೇಕು? ಪ್ರಾಬ್ಲಮ್ ಏನಂದರೆ ಯಾರು ಇಂಟೆನ್ಷನ್ ಅರ್ಥ ಮಾಡ್ಕೊತಲ್ಲ. ಅವರ ದೊಡ್ಡವರು ಅಪ್ಪಿತಪ್ಪಿ ಪದ ಇಲ್ಲಿಂದ ಅಲ್ಲಿ ಏನೋ ಹೇಳ್ಬಿಟ್ರೆ ಅದೇ ದೊಡ್ಡ ರಂಪ ಮಾಡೋದು ಅದಲ್ಲ. ನೋಡಿ, ಪ್ರತಿಯೊಬ್ಬರು ಮನೆಯಲ್ಲೂ ಇವತ್ತು ರೀಲ್ಗಳು ಮಾಡ್ಕೊಂಡಿದ್ದಾರೆ, ಕರೆಕ್ಟಾ? ಸೊ ರೀಲ್ ಮಾಡಿದ್ರೆ ಖುಷಿ ಇವ್ರಿಗೆ. ಅವ್ರು ಏನಾದರೂ ನೆಕ್ಸ್ಟ್ ಲೆವೆಲ್ ಹೋಗೋಕ್ಕೆ ಸಿನಿಮಾ ಮಾಡಿ, ಇಫ್ ದೇ ಫೇಲ್, ಅಷ್ಟಿಷ್ಟಲ್ಲ ಅವ್ರನ್ನ ಡಿಸ್ಕರೇಜ್ ಮಾಡೋದು. ಅದು ಮಾಡಬೇಡಿ ಅಂತ ಅವ್ರು ಹೇಳಿದ್ದು. ಅಂದರೆ ಇಟ್ಸ್ ಓಕೆ, 100 ರೂಪಾಯಿ ನೀವು ಕಷ್ಟಪಟ್ಟೆ ದುಡ್ದಿದ್ದೀರಾ, ಎಸ್, ನಾನು ಮಿಡಲ್ ಕ್ಲಾಸೇ. ಇನ್ ಕೇಸ್ ನೀವು ಒಂದು ಕೆಟ್ಟದ ಮಾತು ಆಡೋದೇ ಇದ್ದು ಅವ್ನಿಗೆ ಎಂಕರೇಜ್ ಮಾಡಿ ನಾಳೆ ಬೆಳಗ್ಗೆ ಅವ್ನು ಚೆನ್ನಾಗಿ ಮಾಡಲಿ ಅಂತ ಒಂದು ಆಸೆಗೆ ಹೇಳಿರ್ತಾರೆ. ಯಾಕೆ ಅಂತ ಅದೇ ನಿಮ್ಗೆ ಹೇಳಿ, ದಿಸ್ ನಥಿಂಗ್ ಕಾಲ್ಡ್ ಅ ಪರ್ಫೆಕ್ಟ್ ರೂಟ್. ಇಲ್ಲಿ ಫ್ರೀ ಇನ್ಕಮಿಂಗು, ಯಾರು ಬೇಕಾದ್ರೂ ಬರ್ಬೋದು, ಕರೆಕ್ಟಾ? ಇಲ್ಲೇನು IAS ಎಕ್ಸಾಮ್ ಬರೀತಾರೆ, ಯಾರಾದರೂ ಬರೆಯಲ್ಲ. ಒಬ್ಬನ ಅಸ್ಟೆಂಟಾಗಿ ವರ್ಕ್ ಮಾಡ್ತಾನೆ, ಬಂದ್ಬಿಡ್ತಾನೆ. ಇಟ್ಸ್ ಓಕೆ. ಒಂದು ಫೇಲ್ ಆದರೆ ಲೆಟ್ ಹಿಮ್ ಬಿಕಮ್. ಸೊ ಇಲ್ಲಿ ಜನರಲಾಗಿ ಏನು ಮಾಡ್ತಾ ಇದ್ದೀವಿ, ಐದರ್ ವಿ ಆರ್ ಬ್ಲೇಮಿಂಗ್ ಫಿಲ್ಮ್ ಮೇಕರ್ಸ್ ಆರ್ ದ ಆಡಿಯನ್ಸ್. ಬಟ್ ಮೇಜರ್ ಪ್ರಾಬ್ಲಮ್ ಇರೋದು ಇವರಿಬ್ಬರು ಅಲ್ಲ. ಇಲ್ಲಿ ಒಂದು ಕ್ರಿಯೇಟಿವ್ ಜಾಬಲ್ಲಿ ಟ್ರೈ ಮಾಡೇ ಸೋತೆ ಬೆಳೆಯೋಕ್ಕೆ ಸಾಧ್ಯ. ನಂಬರ್ 1. ಆಡಿಯನ್ಸು ಅಷ್ಟೇ, ಅವ್ರ ಲೈಫಲ್ಲಿ ಅವ್ರದ್ದೇ ಕಷ್ಟಗಳಿದೆ. ನೀವೇನು ಅಂದ್ಕೊಂಡಿದ್ದೀರ, IT ಜಾಬಲ್ಲಿ ಕೆಲಸ ಸಿಗ್ತಾಯಿದೆಯಾ? ಸಿಗ್ತಾಯಿಲ್ಲ. ಬೇರೆಯವ್ರ ಕೆಲಸ ಸಿಗ್ತಾಯಿದೆಯಾ? ಅವ್ರವ್ರದ್ದೇ ತಲೆನೋವಿದೆ. ಪ್ರೈಮರಿ ರೆಸ್ಪಾನ್ಸಿಬಲ್ ಯಾರಂದರೆ ಈ ಸಿನಿಮಾ ಇಂಡಸ್ಟ್ರಿಯಿಂದನೇ ದುಡಿತಾ ಇದ್ದೀವಿ. ಎಷ್ಟೋ ಜನ ದುಡಿತಾ ಇದ್ದಾರೆ, ಅವರೇ ಇಂಡಸ್ಟ್ರಿನ ಕಾಂಟ್ರಿಬ್ಯೂಟ್ ಮಾಡ್ತಾಯಿಲ್ಲ. ದೇ ಹ್ಯಾವ್ ಬೀನ್ ವೆರಿ ಸೆಲೆಕ್ಟಿವ್ ಪ್ರೆಸ್ ಮೀಟ್ಸ್, ಸೆಲೆಕ್ಟಿವ್ ಎಂಕರೇಜ್ಮೆಂಟ್. ಅರ್ಥ ಆಗ್ತಿದೆಯಾ? ಅದು ಮಾಡಬಾರ್ದು. ಒಂದು ಇಂಡಸ್ಟ್ರಿ ಬೆಳಿಬೇಕಂದ್ರೆ ಎಲ್ಲರನ್ನ ಬೆಳೆಸ್ಬೇಕು, ಎಲ್ಲ ಸಿನಿಮಾ ರೀಚ್ ಮಾಡಿಸ್ಬೇಕು. ಒಂದು ಮಲಯಾಳಂ ಸಿನಿಮಾ ಒಂದು ಪೇಪರ್ ಆ್ಯಡ್ ಕೊಡೋಲ್ಲ, ನಿಮ್ಗೆ ಗೊತ್ತಲ್ಲ, 50 ಕೋಟಿ ಕಲೆಕ್ಟ್ ಆಗುತ್ತೆ, ಹೆಂಗಾಗುತ್ತೆ ನೋಡಿ. ಮಲಯಾಳಂ ಇಂಡಸ್ಟ್ರಿಗೆ ಬರ್ತೀನಿ. ನಮ್ಮಲ್ಲಿ ನಮ್ಮ ಈಗ ಇಂಡಸ್ಟ್ರಿಯಲ್ಲಿ ತುಂಬ ಜನ ಮಾತಾಡ್ತಾರೆ, ಇನ್ನೂ ಒಳ್ಳೊಳ್ಳೆ ಥರ ಸಿನಿಮಾಗಳು ಬರಬೇಕು ಅಂತ. ನಾವು ನೋಡ್ತೀವಿ, ನಾವು ಆ್ಯಕ್ಚುಲಿ
ಒಂದು ಕನ್ನಡ ಸಿನಿಮಾ ರಿಲೀಸ್ ಆದಾಗ ನಾವು ಟಿಕೆಟ್ ತೊಗೊಂಡು ಹೋಗಿ ನೋಡ್ತೀವಿ. ಆ ಸಿನಿಮಾ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ಇದು ಯಾವುದೇ ಕಾರಣಕ್ಕೂ ಕೂಡ ಕ್ವಾಲಿಟಿ ಇಲ್ಲದೆ ಇರೋ ಸಿನಿಮಾ ಅಲ್ಲ ಅಂತ ನಮಗೆ ಅನಿಸುತ್ತೆ ಆ್ಯಸ್ ಅನ್ ಆಡಿಯನ್ಸ್ ಆಗಿ. ಅದನ್ನು 2 ವಾರದಲ್ಲಿ ಎತ್ತಾಕ್ಬಿಡ್ತಾರೆ ಅದೇ ಸಿನಿಮಾ. 2 ವಾರ ಅಲ್ಲ, 2 ದಿನ. ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ತುಂಬ ಚೆನ್ನಾಗಿ ಮೌತ್ ಪಬ್ಲಿಸಿಟಿ ಆದಂಥ ಸಿನಿಮಾಗಳು ಈ ವರ್ಷದಲ್ಲಿ ಇವಾಗ 3ನೇ ತಿಂಗಳಲ್ಲಿ ನಾವು ನಿಂತಿದ್ದೀವಿ. ಒಂದು 4-5 ಸಿನಿಮಾಗಳ ಹೆಸರು ಒಂದು ಐ ಆಮ್ ಗಾಡ್ ಅಂತ ಒಳ್ಳೆ ಸಿನಿಮಾ ಅದು. ಅಂಥ ಪ್ರಯತ್ನಗಳು ಸ್ಟ್ಯಾಂಡ್ ಆಗೋದಕ್ಕೆ ಕಷ್ಟಪಡ್ತಾ ಇದೆ. ನಾವು ಇನ್ನೂ ಕೂಡ ತುಂಬ ಗಟ್ಟಿಯಾಗಿ ಹೇಳೋದಾದರೆ 100ಕ್ಕೆ 7 ಜನ ಕನ್ನಡ ಸಿನಿಮಾ ನೋಡ್ತಾ ಇದ್ದಾರೆ ಇವತ್ತಿನ ಕನ್ನಡ ಚಿತ್ರರಂಗದಲ್ಲಿ. ರೇಷಿಯೋ ತುಂಬ ಕಷ್ಟ ಆಗ್ತಾ ಇದೆ. ಅದನ್ನು ಯೋಚನೆ ಮಾಡಿದಾಗ ನಾವು ಯಾರಿಗೋಸ್ಕರ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಸಿನಿಮಾ ಮೇಕರ್ಗಳಿಗೆ ಭಯ ಆಗುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದು ಯಾಕೆ ಆಗ್ತಾ ಇದೆ ಅನಿಸುತ್ತೆ ನಿಮಗೆ ಸರ್? ಇದು ಮಲಯಾಳಂ ಇಂಡಸ್ಟ್ರಿ ಬೇರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೇರೆ. ಹೌದು, ಮಾರ್ಕೆಟ್ ಮೆಕ್ಯಾನಿಸಮ್ಗಳು ಬೇರೆ. ಇದನ್ನೆಲ್ಲ ಹೇಗೆ ಗಮನಿಸ್ತೀರಾ? ಇಲ್ಲ ನೋಡಿ, 90ಸಲ್ಲಿ ನಂಗೆ ಗೊತ್ತಿಲ್ಲ ನೀವು 90ಸಲ್ಲಿ ಸಿನಿಮಾ ನೋಡ್ತಾ ಇದ್ರೋ ಇಲ್ಲ. 90ಸಲ್ಲಿ ಮಲಯಾಳಂ ಸಿನಿಮಾ ಅಂದರೆ ಶಕೀಲಾ ಸಿನಿಮಾ, ಗೊತ್ತಾ ನಿಮ್ಗದು? ನಾವೇನಾದರೂ ಮಲಯಾಳಂ ಒಂದು ರೇಟೆಡ್ ಫಿಲ್ಮ್ನ ಹೇಳ್ಬೇಕಂದ್ರೆ ಮಲಯಾಳಂ ಸಿನಿಮಾ ಅಂತ ಇದ್ವಿ ನಾವು. ಎಲ್ಲ ತಮಿಳ್ ಸಿನಿಮಾದಲ್ಲಿ ಕಾಮಿಡಿ ಮಾಡೋರು, ಇನ್ಕ್ಲೂಡಿಂಗ್ ಇಲ್ಲೂ ಮಾಡಿದ್ದೀವಿ ನಾವು. ಅದು ಮಲಯಾಳಂ ಸಿನಿಮಾ ಆಗಿತ್ತು. ಓಕೆ, ಕನ್ನಡ ಸಿನಿಮಾ ಅದಾಗಿರಲಿಲ್ಲ. ಕನ್ನಡ ಸಿನಿಮಾ ವಾಸ್ ದ ಮೋಸ್ಟ್ ರೆಸ್ಪೆಕ್ಟೆಡ್ ಫಿಲ್ಮ್. ಓಕೆ, ನಂಬರ್ 1. ಅವ್ರೇನು ಮಾಡಿದ್ರು, ಆ್ಯಸ್ ಅನ್ ಇಂಡಸ್ಟ್ರಿ ಒಟ್ಟಿಗೆ ಒಂದಾದರು. ದೆ ಫಾಟ್ ಅಕ್ರಾಸ್. ಇವತ್ತಿನ ದಿನ ಚೇಂಜ್ ಮಾಡಿದ್ರು. ಅರ್ಥ ಆಯ್ತಾ? ಯಾವ ಜನ ಅವ್ರನ್ನ ನೋಡಿ ನಗಾಡ್ತಾಯಿದ್ರು, ರೇಟೆಡ್ ಫಿಲ್ಮ್ಸ್ ಅಂತ ಇದ್ರು, ಅದೇ ಜನನೇ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರು. ಈಗ ನಾವೆಲ್ಲಿಗೆ ಬಂದ್ವಿ? ಆವತ್ತಿನ ಕಾಲದ ಡೈರೆಕ್ಟರ್ಸ್ಗಳು ಹೆಸ್ರು ಹೇಳಿದ್ರೆ ಏನು ಪ್ರಯೋಜನ ಇಲ್ಲ. ನಾನು ಇಂಟೆನ್ಷನ್ ಅರ್ಥ ಮಾಡ್ಕೊಬೇಕು. ಬರೋ ರೀಮೇಕ್ಸ್ ಮಾಡೋರು, ಕರೆಕ್ಟಾ? ಎಲ್ಲ ರೀಮೇಕ್ಗಳೇ. 20 ವರ್ಷ ಬರೋ ರೀಮೇಕೇ ಮಾಡೋರೆ. ಅದರಲ್ಲಿ ರವಿ ಸರ್ ಒಬ್ಬರು ಆ ರೀಮೇಕ್ನ ಚೆನ್ನಾಗಿ ಮಾಡೋರು. ದಟ್ ಈಸ್ ಗುಡ್. ಫಾರ್ ಎಕ್ಸಾಂಪಲ್, ರಣಧೀರ ಅಂತ ಒಂದು ಸಿನಿಮಾ ಅನ್ಕೊಳ್ಳೆ, ಒರಿಜಿನಲ್ ಸುಭಾಷ್ ಗೈ ಬಂದು ಏನೋ ಇದು ಅನ್ನೋರು. ಅಂದರೆ ಎಲ್ಲೋ ಒಂದು ಕಡೆ ಕ್ರಿಯೇಟಿವ್ ಆಗಿ ತೋರಿಸೋರು. ಬೇರೆಯವರೆಲ್ಲ ಹಂಗಲ್ಲ, ಬರೋ ರೇಸ್ ಇರೋದು, ಯಾರು ಫಸ್ಟ್ ರೀಮೇಕ್ ರೈಟ್ಸ್ ತರ್ತಾರೆ ಅನ್ನೋದೆಲ್ಲ ಇರೋದು. ಸೊ ಓವರ್ ಅ ಟೈಮ್ ಏನಾಯಿತು, ಇಂಡಸ್ಟ್ರಿನ ಡೌನ್ ಮಾಡ್ಕೊಂಡು ಬಂದರು. ಕೆಲವರೇನು ನಾನೇನು ರೀಮೇಕ್ ನೋಡೋದು 4 ವಾರ ಬಿಟ್ಟು ಮೊದಲನೇ ಶೋ ನೋಡ್ತೀನಿ ನೋಡೋರು. ಇವಾಗ ಏನಾಯ್ತು, ಗ್ಲೋಬಲೈಸೇಷನ್ ಆಗೋಯ್ತು. ಕರೆಕ್ಟಾ? ಡಿಜಿಟಲೈಸೇಷನ್ ಆಗೋಯ್ತು. ಯಾವ ಭಾಷೆ ಯಾರು ಬೇಕಾದ್ರೆ ನೋಡ್ಬೋದು, ಡಬ್ಬ ಆಗುತ್ತೆ ಅಂತ. ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಾಯಿತು, ಜನಕ್ಕೆ ಇಂಪ್ರೆಷನ್ ಕ್ರಿಯೇಟ್ ಆಗ್ಬಿಡ್ತು. ಇವನು ಮಾಡೋದು ರೀಮೇಕೆ, ನಮ್ಗೆ ಅಳ್ಸೋದು ಕೊಡ್ತಾನೆ. ಆಮೇಲೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಜನ ತುಂಬ ಅಪ್ಡೇಟ್ ಆಗಿಬಿಟ್ರು. ಮೊಬೈಲ್ ಬಂದಮೇಲೆ, ಇಂಟರ್ನೆಟ್ ಬಂದಾದ್ಮೇಲೆ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಡಾಕ್ಟ್ರ್ ಓದ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಜನನ ನಾವಿನ್ನೂ ಮುಟ್ಟಾಳ ಅಂದ್ಕೊಂಡೇ ಇದ್ದೀವಿ. ಯಾರೋ ಫಿಲ್ಮ್ ಮೇಕರ್ಸ್. ಅದೆಲ್ಲ ಪಾಯಿಂಟು. ದ ಬಿಕಮ್ ವೆರಿ. ಈಗ ನೋಡಿ, ಮೊನ್ನೆ ಒಂದು ಕಾಂಟ್ರವರ್ಸಿ ಆಯಿತಾ, ಸ್ಪೆಸಿಫಿಕ್ಕಾಗಿ ಹೆಸರು ಹೇಳಲ್ಲ, ಒಂದು ಸಾಂಗ್ ಬಗ್ಗೆ ಕಾಂಟ್ರವರ್ಸಿ ಆಯಿತಾ. ಕೆಲವು ಜನ ಏನು ಹೇಳ್ತಾರೆ, ಈ ಲಿರಿಕ್ಸ್ ಮುಂಚೆನೂ ಬರಿತಾ ಇದ್ವಿ ನಾವು ಅಂತಾರೆ. ಆವಾಗ ಏನಕ್ಕೇನು ಹೇಳಿಲ್ಲ. ಅದು ಅರ್ಥ ಏನೋ, ಆವಾಗ ಹೇಳ್ದಿರೋ ಇರೋದು ತಪ್ಪ ಅಥವಾ ಇವಾಗ ಹೇಳ್ತಾ ಇರೋದು ತಪ್ಪ, ಅದೆಲ್ಲ ಪಾಯಿಂಟು. ಪಾಯಿಂಟ್ ಇವತ್ತಿನ ದಿನ ಜನ ವಾಯ್ಸ್ ರೈಸ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಮುಂಚೆ ಇರಲಿಲ್ಲ. ಜನಕ್ಕೇನು ಮಾಡೋ ಕೆಲಸ ಇಲ್ವ, ಬರೀ ಇದೇ ಮಾಡ್ಕೊಂಡು ಕೂತ್ಕೊಂಡಿರ್ತಾರ. ಇವತ್ತಿನ ದಿನ ರೈಸ್ ಮಾಡ್ತಾರೆ, ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಸೋಷಿಯಲ್ ಮೀಡಿಯಾ. ಮುಂಚೆ ಇರಲಿಲ್ಲ. ಆವಾಗಲೂ ಜನ ಇಷ್ಟಪಡಲಿಲ್ಲ ಆ ಲಿರಿಕ್ಸ್ನ. ಒಂದು. ಎರಡನೇದು, ಇವತ್ತಿನ ಜನಗೆ ನಾಲೆಜ್ ಬಂದಿದೆ. ಮುಂಚೆ ನಮ್ಮ ತಂದೆ ತಾಯಿ ತಾತಂದಿರು ಕಂಪೇರ್ ಮಾಡಿದ್ರೆ ದೇ ನೋ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಅರ್ಥ ಆಗ್ತಾ ಇದೆಯಾ? ನಾವಿನ್ನೂ ಅದೇ ಐಟಮ್ಸ್ ಹಂಗೆ ಬರಿತಾ ಇದ್ದೀವಿ. ಅದು ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಪಾಯಿಂಟ್. ಸೊ ಮಾರ್ಕೆಟ್ ಮೆಕ್ಯಾನಿಸಮ್ ಎಲ್ಲ ಒಂದೇ ಇದೆ ಸರ್. ಏನು ಅಂದರೆ ಸರ್, ಮಲಯಾಳಂ ಸಿನಿಮಾ ಒಂದಾದರು, ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ನಮ್ಮ ಜನ ಹಿಂಗೆ ನೋಡ್ತಾ ಇದ್ದಾರೆ ಅಂತ. ಕಲೆಕ್ಟಿವ್ ಆಗಿ ಫೇಸ್ ಮಾಡಿದ್ರು. ನಾವು ಒಂದಾಗಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ದಿಸ್ ನೋ ಲೀಡರ್ಶಿಪ್. ಸೊ ನನ್ನ ಪ್ರಕಾರ ಎಲ್ಲರೂ ಒಪ್ತಾರೆ, ಅಂಬರೀಷ್ ಅಂಕಲ್ ಬಿಟ್ಟ ಮೇಲೆ ಇನ್ನೊಬ್ಬರು ಆ ಲೀಡರ್ಶಿಪ್ ಪೊಸಿಷನ್ ಕೂತ್ಕೊಳ್ಳೋಕ್ಕೆ ಆಗಲಿಲ್ಲ. ಇಲ್ಲ ಅಂತಲ್ಲ. ನಾನು ಮೊನ್ನೆ ಚೇಂಬರ್ ಎಲೆಕ್ಷನ್ ಆಗ್ತಾಯಿತ್ತು, ನಾನು ಪ್ರೊಡ್ಯೂಸರ್. ನಾನೇನಾದರೂ ಗಿವನ್ ಅ ಚಾಯ್ಸ್, ನಾ ಯಾವ ಎಲೆಕ್ಷನ್ನು ನಡೆಯಲ್ಲ. ರಾಘವೇಂದ್ರ ರಾಜ್ಕುಮಾರ್ ಅಥವಾ ರವಿ ಸರ್ ಕಾಲಿಗೆ ಬಿದ್ದುಬಿಟ್ಟು, ಸರ್ ದಯವಿಟ್ಟು ಒಂದು 2-3 ವರ್ಷ ಇಂಡಸ್ಟ್ರಿ ನೀವು ನೋಡ್ಕೊಳ್ಳಿ ಅಂತ ಇದೆ. ಯಾಕೆ ಅಂತ ಹೇಳ್ತೀನಿ. ಇವತ್ತಿನ ದಿನ ಚೇಂಬರಲ್ಲೂ ನೊಬ್ಬಡಿ ಎಸ್ ಪ್ರೊಡ್ಯೂಸ್ ಅ ಫಿಲ್ಮ್ ರೀಸೆಂಟ್ಲಿ. ಈ 2-3 ವರ್ಷದಲ್ಲಿ ಯಾರು ಸಿನಿಮಾ ಪ್ರೊಡ್ಯೂಸ್ ಮಾಡಿರೋರು ಇಲ್ಲ ಅಲ್ಲಿ. ಸೊ ನಿನಗೆ ಈ ಇಂಡಸ್ಟ್ರಿ ಪ್ರಾಬ್ಲಮೇ ಗೊತ್ತಿಲ್ಲ ನಿನಗೆ. ಅರ್ಥ ಆಗ್ತಾಯಿದೆಯಾ? ನಂಬರ್ 1. ನಂಬರ್ 2,
ನೀವು ಸಿನಿಮಾ ಇಂಡಸ್ಟ್ರಿ ಪ್ರಾಬ್ಲಮ್ ಫಿಕ್ಸ್ ಮಾಡಬೇಕು ಅಂದರೆ ಯು ನೀಡ್ ಟು ಬಿ ಎ ಡೈರೆಕ್ಟರ್, ಯು ನೀಡ್ ಟು ಬಿ ಎ ಪ್ರೊಡ್ಯೂಸರ್, ಯು ನೀಡ್ ಟು ಬಿ ಅನ್ ಆಡಿಯನ್ಸ್, ಯು ನೀಡ್ ಟು ಎಲ್ಲ ಆ್ಯಂಗಲಲ್ಲಿ ಇರೋರು ಬೇಕು. ಅದು ನಮ್ಮಲ್ಲಿ ಜಾಸ್ತಿ ಜನ ಇಲ್ಲ, ಇರೋದು ಒಂದು ಇಬ್ಬರು, ಆಯಿತಾ. ಸೊ ಲೀಡರ್ಶಿಪ್ ಈಸ್ ಲ್ಯಾಕಿಂಗ್. ಒಂದು ಕ್ಲಿಯರ್ ವಿಷನ್ ಈಸ್ ಮಿಸ್ಸಿಂಗ್. ಎಲ್ಲರೂ ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದಾರೆ, ಹಂಗಾಗಲ್ಲ. ಎಲ್ಲರೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಏನು ಅಂದರೆ ಸಿನಿಮಾ ಇಂಡಸ್ಟ್ರಿನ ಕಟ್ಟಬೇಕು. ಯಾರು ಕಟ್ಟಬೇಕು? ನೀವು ಕಟ್ಟಬೇಕು, ನಾನು ಕಟ್ಟಬೇಕು. ಬರೋ ಪ್ರೊಡ್ಯೂಸರ್ ಮೇಲೆ ಹಾಕೋದಲ್ಲ, ಗೊತ್ತಾಗ್ತಿದೆಯಾ? ಆಡಿಯನ್ಸ್ ಮೇಲೆ ಹಾಕೋದಲ್ಲ. ಆಡಿಯನ್ಸ್ ಆಮೇಲೆ ಬರ್ತಾರೆ. ಈ ಇಂಡಸ್ಟ್ರಿ ಯಾರ್ದು? ನಂದು ನಿಮ್ಮದು, ಕರೆಕ್ಟಾ? ಈ ಡೈಲಿ ನಾವು ನೀವು ತಾನೇ ಒಟ್ಟಿಗೆ ನೋಡೋದು. ನಾವು ನೀವು ಕಟ್ಟಬೇಕು, ಅದು ಆಗ್ತಾಯಿಲ್ಲ. ಅದನ್ನ ಕಟ್ಟಿ ಅಂತ ಹೇಳಿದ್ರೆ ಯಾರಾದರೂ ಅವ್ರ ಬಾಯಿ ತಪ್ಪಿ ಏನೋ ಬೇರೆ ಪದ ಉಪಯೋಗಿಸ್ಬಿಟ್ಟು ಅದು ಹೈಲೈಟ್ ಆಗ್ಬಿಡ್ತಾಯಿದೆ. ಈಗ ನಾನು ಇಷ್ಟೊತ್ತು ಏನೋ ಹೇಳಿದ್ದೀನಲ್ಲ, ನನಗೆ ಗೊತ್ತಿಲ್ಲ, ನಾನೇನಾದರೂ ನನ್ನ ಇಂಟೆನ್ಷನ್ ಬಿಟ್ಟು ಬೇರೆ ಮಾತು ಹೇಳಿದ್ರೆ ಅದು ಹೈಲೈಟ್ ಆಗಿಬಿಡುತ್ತೆ. ಇವನ ಉದ್ದೇಶನೇ ಅರ್ಥ ಆಗ್ತಾಯಿಲ್ಲ ಯಾರಿಗೂ, ಅಲ್ಲ, ಅದು ಪ್ರಾಬ್ಲಮ್. ಸೊ ಇವತ್ತಿನ ದಿನ ನಮಗೆ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಲೀಡರ್ ಸಿಕ್ಕಿ ಎಲ್ಲರೂ ಇಂಡಸ್ಟ್ರಿ ಕಟ್ಟಿದ್ರೆ ನಾವು 5 ವರ್ಷದಲ್ಲಿ ಚೇಂಜ್ ಆಗಿಬಿಡ್ತೀವಿ. ಮಲಯಾಳಂ ಇಂಡಸ್ಟ್ರಿಗೆ ಅವ್ರ ಅಪ್ಪ ನಾವು ಆ್ಯಕ್ಚುಲಿ, ಬಟ್ ವಿ ಲಾಸ್ಟ್ ಇಟ್. ನಾವು ಅವ್ರಿಗಿಂತ ಬೆಟ್ರಾಗಿದ್ದು ಎಷ್ಟು ಸತ್ಯನೋ ಇವತ್ತು ನಾವು ಅವ್ರ ಮುಂದೆ ಸಣ್ಣವರಾಗಿರೋದು ಅಷ್ಟೇ ಸತ್ಯನೇ. ನೀವು ಬೇರೆ ಬೇರೆ ಇಂಡಸ್ಟ್ರಿಗಳನ್ನು ನೋಡ್ತಾ ಇರ್ತೀರ. ನಮಗೆ ಒಂದು ಯೋಚನೆ ಬರುತ್ತೆ ಒಂದೊಂದು ಸಲ, ಸ್ಟಾರ್ಗಳ ಸಿನಿಮಾಗಳು ಬರಬೇಕು ವರ್ಷದಿಂದ ವರ್ಷಕ್ಕೆ ಅಂತ 3-4 ವರ್ಷಗಳಿಂದ ಈ ಚರ್ಚೆ ನೋಡ್ತಾ ಇದ್ದೀವಿ ನಾವು. ಏನಕ್ಕಂದರೆ ಆಡಿಯನ್ಸು ತುಂಬ ಪ್ರೀತಿಸ್ತಾರೆ ಸ್ಟಾರ್ಗಳನ್ನ. ಸ್ಟಾರ್ಗಳು ಒಂದಾದರೂ ಸಿನಿಮಾ ವರ್ಷಕ್ಕೆ ಬರಬೇಕು ಅನ್ನೋವಂಥ ಒಂದು ಥಿಯರಾಲಜಿ. ಕೆಲವೊಂದು ಸಲ ಏನಾಗುತ್ತೆ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡೋವಾಗ ಅದಕ್ಕೆ ಹಿಡಿಯೋವಂಥ ಸಮಯ ವ್ಯಾಪ್ತಿ ಬಹಳ ದೊಡ್ಡದಾಗಿರುತ್ತೆ. ಅದೇ ಆಗ್ತಾ ಇರೋದು. ಕೆಲವು ಹೀರೋಗಳು ಯಾರು ಪ್ಯಾನ್ ಇಂಡಿಯನ್ ಸಿನಿಮಾಗಳನ್ನ ಮಾಡ್ತಿದ್ದಾರೆ, ಅದು ಇದು ಯಾಕೋ ಸಿಂಕ್ ಆಗ್ತಾ ಇಲ್ಲ ಅನ್ಸುತ್ತಾ? ಆ ಬೇಡಿಕೆ ಒಂದು ಕಡೆ, ಅವರ ಸಿನಿಮಾ ಪ್ರೀತಿ ಒಂದು ಕಡೆ, ಸ್ಟಾರ್ಗಳದ್ದು. ಈ ಬೇಡಿಕೆನೇ ತಪ್ಪು ಬೇಡಿಕೆ. ನೀವೇನು ಹೇಳ್ತಾ ಇರೋದು, ಒಬ್ಬ ಹೀರೋಗೆ ಜಾಸ್ತಿ ಸಿನಿಮಾ ಮಾಡೋ ಅಂತ. ಯಾಕೆ ಇನ್ನೊಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡೋ ತಾಕತ್ತು ಯಾರಿಗೂ ಇಲ್ವಾ? ಈ ಬೇಸಿಕ್ಲಿ ಏನಂದ್ರೆ ನಿನ್ನ ಹೆಸರು ನಾನು ಬದುಕೊಬೇಕು ಅಂತ, ಕರೆಕ್ಟಾ? ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಸುದೀಪ್. ಸುದೀಪ್ ಇಸ್ ಅ ಸ್ಟಾರ್. ನೀವು ಸುದೀಪ್ಗೆ ಪ್ರೆಷರೈಸ್ ಮಾಡ್ತಾ ಇದ್ದೀರಾ ಏನಂತ, 4 ಸಿನಿಮಾ ಮಾಡಿ. ಏನಕ್ಕೆ 4 ಸಿನಿಮಾ ಮಾಡಿ? ನೀವು ಸಿನಿಮಾ ಮಾಡಿ, ನೀವು ರಿಸ್ಕ್ ತಗೊಳ್ಳಿ, ನೀವು ಕ್ರಿಯೇಟಿವಾಗಿ ತಲೆ ಕೆಡಿಸ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ನಾನು ಬದುಕ್ತೀನಿ ಅಂತ. ನಾವು ಅಂದರೆ ಯಾರು? ಮಿಡಲ್ ಮ್ಯಾನ್ಗಳು. ಯಾಕೆ ಆ ಥರ? ಯಾಕೆ ನೀವು 4 ಜನ ಸ್ಟಾರ್ನ ಕ್ರಿಯೇಟ್ ಮಾಡೋಕ್ಕಾಗಲ್ವಾ? ಅರ್ಥ ಆಗ್ತಿದೆ ನಿಮಗೆ? ವೈ ಡು ಯು ಹ್ಯಾವ್ ಟು ಪ್ರೆಷರ್ ಅ ಸ್ಟಾರ್ ಟು ಡೂ ಮಲ್ಟಿಪಲ್ ಫಿಲ್ಮ್ಸ್? ಆಮೇಲೆ ನೀವು ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಶಾಕ್ ಆಗಿಬಿಡ್ತೀರಾ ನೀವು. ಆ ಜನ ಪ್ರೊಡ್ಯೂಸರೇ ಇಲ್ಲ ಇಲ್ಲಿ. ಲಾಸ್ಟ್ ಸುದೀಪ್ ಸಿನಿಮಾಗಳು ಯಾರು ಪ್ರೊಡ್ಯೂಸರ್ ಹೇಳಿ ನೋಡೋಣ? ಯಾರು? ಹಿಮ್ಸೆಲ್ಫ್ ಇಸ್ ಅ ಕೋ ಪ್ರೊಡ್ಯೂಸರ್. ನೀವು ಪ್ರೊಡ್ಯೂಸರ್ಗಳೇ ಇಲ್ಲ, ನೀವು ಹೆಂಗೆ ಸ್ಟಾರ್ ನೀವು ಹೆಂಗೆ ಫೋರ್ಸ್ ಮಾಡ್ತೀರಾ ಅವ್ರನ್ನ? ಅರ್ಥ ಆಗ್ತಿದೆ ನಿಮಗೆ? ಇಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಎಲ್ಲ ರಾಂಗ್ ಶೂಟ್ ಮಾಡ್ತಾ ಇದ್ದಾರೆ ಸ್ಟಾರ್ನ. ಸಾರ್ ಕೇಳಿಸ್ಕೊಳ್ಳಿ, ಈ ಸ್ಟಾರ್ಗಳದ್ದು ಸಿನಿಮಾಗಳದ್ದು ಲಾಸ್ ಆದವ್ರು ಯಾರು ಅನುಭವಿಸ್ತಾ ಇದ್ದಾರೆ? ಆಮೇಲೆ ಸ್ಟಾರ್ಗೆ ಇವತ್ತಿನ ದಿನ ರೀಮೇಕ್ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಡೂ ಎವ್ರಿಥಿಂಗ್ ನ್ಯೂ. ನೀವು ಒಂದು ಸ್ವಲ್ಪ ಹಿಂದಿನ ಸಿನಿಮಾ ಛಾಯೆ ಬಂದುಬಿಟ್ರೆ ಹಿಂಗೆ ಅಂದ್ಬಿಡ್ತೀರಾ. ಯಾರು? ಆಡಿಯನ್ಸ್ ಫಸ್ಟ್ ಥಿಂಗ್. ಒಬ್ಬ ಸ್ಟಾರ್ನ ನೀವು ಪ್ರೆಷರ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಗೊತ್ತಿದೆ ಅವ್ರು ಏನು ಮಾಡಬೇಕು. ಅವ್ರು ಸುಮ್ಮನೆ ಸ್ಟಾರ್ ಆಗ್ಬಿಟ್ಟವ್ರ? ಪಾಯಿಂಟ್ ಏನಂದರೆ ನಾವು ಅವರಿಂದ ಬದುಕೋದು ಬಿಡಬೇಕು. ಇಲ್ಲಿ ಇನ್ನೊಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡೋ ತಾಕತ್ತಲ್ಲ. ಯಾಕಿಲ್ಲ? ಖಂಡಿತವಾಗ್ಲೂ ಇಲ್ಲ. ಲಾಸ್ಟ್ 10 years ಒಬ್ಬ ಸ್ಟಾರ್ನ ಕ್ರಿಯೇಟ್ ಮಾಡಿದಾನ? ಒಬ್ಬ ಡೈರೆಕ್ಟರ್ ಕ್ರಿಯೇಟ್ ಮಾಡಿದಾನ? ಇವತ್ತಿಗೂ ಪ್ರಶಾಂತ್ ನೀಲ್ ಯಶ್ಗೆ ತಾನೇ ಕ್ರೆಡಿಟ್ ಕೊಡೋದು. ಇವತ್ತಿಗೂ ಪುಟ್ಟನ ಕಣ್ಗಳ ಹೆಸರೇ ಹೇಳ್ಕೊಂಡು ಕೂತ್ಕೊಂಡಿದ್ದೀವಿ ನಾವು, ಕರೆಕ್ಟಾ? ಅಂದರೆ ಒಬ್ಬ ಡೈರೆಕ್ಟ್ರ್ ಹೀರೋ ಕ್ರಿಯೇಟ್ ಮಾಡೋರು ಹೆಸರು ಹೇಳಿ ಅಂದರೆ ಪುಟ್ಟನ ಕಣ್ಗಳು ಸರೇ. ಯಾಕೆ ಒಬ್ಬ ಪ್ರೊಡ್ಯೂಸರ್ ಒಬ್ಬ ಡೈರೆಕ್ಟರ್ ಕ್ರಿಯೇಟ್ ಮಾಡಬಾರ್ದು? ಯಾಕೆ ಒಬ್ಬ ಮೀಡಿಯಾ ಆಡಿಯನ್ಸ್ನ ಕ್ರಿಯೇಟ್ ಮಾಡೋ ಡೈರೆಕ್ಟ್? ಸೊ ಇಲ್ಲಿ ಪ್ರಾಬ್ಲಮ್ಮು ನಮ್ಮ ಪ್ರಾಬ್ಲಮ್ಗಳು, ನಾವು ಮಾಡೋ ಪ್ರಾಬ್ಲಮ್ನ ಸ್ಟಾರ್ಗೆ. ದಟ್ಸ್ ದ ಎಕ್ಸ್ಪೆಕ್ಟೇಷನ್ ಈಸ್ ರಾಂಗ್. ನೀವು ಒಬ್ಬ ಸ್ಟಾರ್ನ ಯಾವತ್ತಾದ್ರೂ ಕೇಳಿ, ಆನೆಸ್ಟಾಗಿ ಕೇಳಿ, ಅವ್ರು ಹೇಳ್ತಾರೆ ಪ್ರೊಡ್ಯೂಸರೇ ಇಲ್ಲ ಸರ್ ಇಲ್ಲಿ. ಅರ್ಥ ಆಗ್ತಿದೆ ನೋಡಿ, ಅದಕ್ಕೆ ಕೋಟ್ ಮಾಡ್ತೀನಿ. ಈಗ ಹಿಂದಿನ ವರ್ಷ ಬಂದಂಥ ಸ್ಟಾರ್ ಸಿನಿಮಾಗಳನ್ನೇ ನಾವು ಸುಮ್ಮನೆ ಯಾರು ಪ್ರೊಡ್ಯೂಸರ್? ಅದಕ್ಕೆ ಆ ಸಿನಿಮಾಗಳಿಗೆ ಬಂದಂಥ ಓಪನಿಂಗ್ ಕೂಡ ನಮ್ಮನ್ನು ಯೋಚನೆ ಮಾಡೋ ಥರನೇ ಮಾಡುತ್ತೆ. ಈ ಡಿಮ್ಯಾಂಡ್ ಇಡೋರು, ಈಗ ವರ್ಷಕ್ಕೆ ಒಬ್ಬ ಸ್ಟಾರು ಒಂದು ಸಿನಿಮಾ ಮಾಡಲೇಬೇಕು ಅಂತ ಡಿಮ್ಯಾಂಡ್ ಇಡೋರು ಎಷ್ಟು ಜನ ಥಿಯೇಟರ್ಗಳಿಗೆ ಹೋಗ್ತಾರೆ ಅನ್ನೋದನ್ನು ಯೋಚನೆ ಪಾಪ ಅಲ್ವಾ? ಸೊ ಇಲ್ಲಿ ಏನಂದರೆ ಒಬ್ಬ ಸ್ಟಾರ್ಗೆ ಅವ್ರದ್ದೇ ಆದ ತುಂಬ ಚಾಲೆಂಜಸ್ ಇದೆ. ಈಸ್ ಅ ಸ್ಟಾರ್. ಫಾರ್ ದಟ್ ರೀಸನ್ he needs a big budget. He needs a big canvas. He needs
ಅಥೆಂಟಿಕ್ ಕ್ರಿಯೇಟಿವಿಟಿ ಅಂದರೆ ಏನಂದರೆ ಒಂದು ಸೀನ್ ಅಲ್ಲಿಂದ ಎತ್ತಂಗಿಲ್ಲ ಇವತ್ತಿಗೆ, ಬಿಕಾಸ್ ದ ರೀಚ್ ಈಸ್ ಹೈ. ಅರ್ಥ ಆಗ್ತಿದೆಯಾ? ದಟ್ ಮೀನ್ಸ್ ಇಟ್ ಟೇಕ್ಸ್ ಟೈಮ್. ಕ್ರಿಯೇಟಿವಿಟಿ ಟೈಮ್ ತೊಗೊಳತ್ತೆ. ಅರ್ಥ ಆಯ್ತು? ಆಯ್ತಪ್ಪ, ಕ್ರಿಯೇಟಿವಿಟಿನ ಬೇಗ ಮಾಡ್ಕೊಳೋಣ ಅಂತಂದರೆ ಪ್ರೊಡ್ಯೂಸರ್ಗಳಿಲ್ಲ. ಸಿನಿಮಾ ಲಾಸ್ ಆದ್ರೆ ಕೊನೆಗೆ ಇವ್ರ ತಲೆ ಮೇಲೆ ಹಾಕ್ತಾರೆ, ಗೊತ್ತಾ? ನಾನು ಸುಮ್ಮನೆ ಹೆಸರು ಕೋಟ್ ಮಾಡ್ತಾರೆ. ಈಗ ನೋಡಿ, ಆ್ಯಕ್ಟಿವ್ ಪ್ರೊಡ್ಯೂಸರ್ಗಳದ್ದೇ ಸಮಸ್ಯೆಗಳಿದೆಲ್ಲವೂ. ಎಕ್ಸಾಕ್ಟ್ಲಿ. ಸೊ ಪಾಯಿಂಟ್ ಏನಂದರೆ ವೆರಿ ಸಿಂಪಲ್. ನೀವು ಸಮಾಜದಲ್ಲಿ 4 ಜನ ಹೀರೋನ ಕ್ರಿಯೇಟ್ ಮಾಡಬೇಕು. ಹೆಂಗೆ ಕ್ರಿಯೇಟ್ ಮಾಡ್ತೀರಾ ಅಂದರೆ ಎಂಕರೇಜ್ ಮಾಡಿ. ನೋಡಿ, ಧ್ರುವ ಬಿಟ್ರೆ ಇನ್ನೊಬ್ಬ ಮಾಸ್ ಹೀರೋ ಕ್ರಿಯೇಟ್ ಆಗಿಲ್ಲ. ಕರೆಕ್ಟಾ ಇಲ್ವಾ? ಅಂದರೆ ಮಾಸ್ ರೀಚ್ ಇರೋ ಹೀರೋ ಧ್ರುವ ಬಂದು ಒಂದು 10 ವರ್ಷ ಆಯ್ತು, 12 ವರ್ಷ ಆಯ್ತು ನಾನು ತಮಿಳ್ ಸಿನಿಮಾ ಮಾಡ್ತಾಯಿದ್ದಾಗ ಅವ್ನು ಮಾಡ್ದ. ಈಗ ಅದರ್ಥ ಹೀರೋ ಮೆಟೀರಿಯಲ್ ಇಲ್ಲ ಅಂತಲ್ಲ. ಪಾಯಿಂಟ್ ಇಸ್ ನೋ ಮೀಡಿಯಾ ಹ್ಯಾಸ್ ಪ್ರೊಜೆಕ್ಟೆಡ್ ಎನಿಬಡಿ ಟು ದ ಪಬ್ಲಿಕ್. ಬೇರೆಯವರು, ಈಗ ಫಾರ್ ಎಕ್ಸಾಂಪಲ್ ಧನಂಜಯ್ ತಗೊಳ್ಳೆ. ಧನಂಜಯ್, ಬಿಕಾಸ್ ಐ ನೋ ಹಿಮ್ ಪರ್ಸ್ನಲಿ, ಎಷ್ಟು ಸಿನಿಮಾದಲ್ಲಿ ಕ್ಯಾರೆಕ್ಟರಾಗಿ ಮಾಡಿ ಕಷ್ಟಪಟ್ಟು ತಾನೇ ಬೈರಾಗಿದ್ದು. ಬಡವ ರಾಸ್ಕಲ್ ಅನ್ನೋ ಸಿನಿಮಾ ಮುಂಚೆ ಯುವರತ್ನ, ನಮ್ಮ ವಿಜಿದು ಒಂದು ಸಿನಿಮಾ ಸಲಗ, ಪುಷ್ಪ, ಅದೆಲ್ಲ ಹೀರೋನಾ? ಕರೆಕ್ಟಾ? ಸೊ ಅದು ಅವ್ರು ಕಟ್ಕೊಂಡಿದ್ದು ಕೆರಿಯರ್ ಅದು. ಅಂದರೆ ಹಿ ಹ್ಯಾಸ್ ಲುಕ್ಸ್, ಹಿ ಹ್ಯಾಸ್ ಆ್ಯಕ್ಟಿಂಗ್ ಸ್ಕಿಲ್ಸ್. ಕರೆಕ್ಟಾ? ಸೊ ನಾನು ರೆಡಿ ಇಲ್ಲ ಸೈಡಿಗೆ, ನಾನು ಮಾಡಲ್ಲ, ನನ್ನ ಇಷ್ಟ. ಸೊ ಈ ಟುಕ್ ಎ ಡಿಫ್ರೆಂಟ್ ಪಾತ್. ಸೊ ಅದರ್ಥ ಇಲ್ಲಿ ಯಾರನ್ನ ಕ್ರಿಯೇಟೇ ಮಾಡ್ತಾ ಇಲ್ಲ. ಮುಂಚೆ ಹಂಗೆ ಇರಲಿಲ್ಲ ಇಂಡಸ್ಟ್ರಿ. ನಿಮ್ಗೆ ಗೊತ್ತಿಲ್ಲ, ನಾನು ಮೀಸೆ ಚಿಗಿರ್ದಾಗ ಸಿನಿಮಾ ಮಾಡೋದ್ನಲ್ಲ, ನಾನು ಮಾಡಿದ್ದು ತುಂಬ ಚಿಕ್ಕ ಸಿನಿಮಾ, ಎಂಟೈರ್ ಮೀಡಿಯಾ ನಾನು ಅಪ್ರಿಷಿಯೇಟ್ ಮಾಡ್ತು. ಉದಯ್ ಮರ್ಕಿನಿ ಸರ್, ಜೋಗಿ ಸರ್, ಆಮೇಲೆ ಒಂದು ಸೈಡಲ್ಲಿ ಬ್ಯಾಗ್ ಹಾಕೊಂಬರೋರು ಒಬ್ರು ಪಾರ್ಥ ಸಾರಥಿ. ಗೊತ್ತಾ ನಾನು ಹೇಳ್ತಾ ಇರೋದು? ದ ಮೈಂಡ್ ಸೆಟ್ ಆಫ್ ದ ಪೀಪಲ್. ಮೀಡಿಯಾ ಇಷ್ಟು ಕ್ರಿಯೇಟ್, ಒಂದು ಪದ ಬರೆದ್ರೆ ಅದೊಂದು ಪವರ್ ಇರೋದು. ಅವನೊಬ್ಬ ಹೀರೋ ಆಗೋನು, ಅವ್ರು ಬರ್ದಿದ ತಕ್ಷಣ 4 ಜನ ಅಡ್ವಾನ್ಸ್ ಕೊಡೋರು. ಇವತ್ತಿನ ದಿನ ನೀವು ಏನು ಬರೀ ನೋಬಡಿ ಕೇರ್ಸ್. ಈಗ ಏನಾಗಿದೆ ಅಂದರೆ, ಡೈರೆಕ್ಟ್ ವಿಮರ್ಶೆಗಳ ಬಗ್ಗೆ ಕೂಡ ಪ್ರೇಕ್ಷಕರಿಗೆ ನಂಬಿಕೆ ಹೊಟ್ಟೋಗಿದೆ. ಅದು ಓಪನ್ ಸೀಕ್ರೆಟ್. ಅದು ಓವರ್ ಅ ಟೈಮ್ ಆಗಿದ್ದು, 1 ದಿನದಲ್ಲಿ 2 ದಿನದಲ್ಲಿ ಆಗಿಲ್ಲ ಅದು. ಅರ್ಥ ಆಯ್ತಾ? ಓವರ್ ಅ ಟೈಮ್ ದ ಲಾಸ್. ಸೊ ದ ಫೇಲ್ಯೂರ್ ಇಸ್ ಅ ಕಲೆಕ್ಟಿವ್ ಫೇಲ್ಯೂರ್. ನಂದು ಫಿಲ್ಮ್ ಮೇಕರ್ ಆಗಿ, ಒಬ್ಬ ಏನಂತಾರೆ, ಒಬ್ಬ ಮೀಡಿಯಾದವ್ರು, ನಾವೆಲ್ಲ ಸೇರಿ ಈ ಪರಿಸ್ಥಿತಿಗೆ ಬಂದಿರೋದು. ಸೊ ನಾವು ಮೊದಲನೇ ಮಾಡಬೇಕಾಗಿರೋದು ಏನು ಅಂದರೆ, ನಾವೆಲ್ಲ ಅಕ್ಸೆಪ್ಟ್ ಮಾಡ್ಕೊಬೇಕು, ನಾವೇ ಕಾರಣ ಅಂತ, ಆಡಿಯನ್ಸ್ ಅಲ್ಲ. ಆಯಿತಾ? ಆಮೇಲೆ ಯಾರಾದರೂ 4 ಜನ ದೊಡ್ಡವರು ಸೇರಿಕೊಂಡು ನಮ್ಮ ಅಪ್ರೋಚ್ನ ಚೇಂಜ್ ಮಾಡಬೇಕು. ಆವಾಗಲೇ ಆಗೋದು. ಇಲ್ಲಾಂದರೆ ಏನಾಗುತ್ತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದ ಬಿಗ್ಗರ್ ಗೈಸ್ ವಿಲ್ ಬಿಕಮ್ ಮಚ್ ಬಿಗ್ಗರ್, ಸ್ಮಾಲರ್ ಗೈಸ್ ವಿಲ್ ಬಿಕಮ್ ಸ್ಮಾಲರ್. ಅದರ್ಥ ಏನಂದರೆ, ಫ್ಲರಿಶ್ ಆಗೋ ಇಂಡಸ್ಟ್ರಿ ದೊಡ್ಡದು ಹಾಕ್ಕೊಂಡು ಹೋಗುತ್ತೆ, ಚಿಕ್ಕವರಾಗಿ ಹೋಗ್ತಾರೆ. ಸೊ ಆ ರೀತಿ ನೋಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಕಷ್ಟ. ನಾವೇನು ಮಾಯ ಆಗ್ಬಿಡಲ್ಲ, ಇರ್ತೀವಿ, ಬಟ್ ತುಂಬ ಕಷ್ಟದಲ್ಲಿ ಇರ್ತೀವಿ. ತುಂಬ ವಿಷಯಗಳನ್ನ ಮಾತಾಡ್ತಾ ಇದ್ದೀವಿ ನಾವು. ನಿಮ್ಮ ಕೆರಿಯರ್ ಬಗ್ಗೆ ಒಂದು ಪ್ರಶ್ನೆ ಕೇಳಿ ಈ ಕಾರ್ಯಕ್ರಮ ಮುಗಿಸ್ಕೊಳ್ಳೋಣ. ಒಂದು ರನ್ ಇರುತ್ತೆ ನಿಮಗೆ. ನಾನು ತುಂಬ ಸಿನಿಮಾಗಳಿಂದ ನಿಮ್ಮನ್ನು ನೋಡ್ಕೊಂಡು ಬಂದಿರೋನಾಗಿರೋದ್ರಿಂದ ಈ ವರ್ಷ ಏನು ಮಾಡ್ತಾ ಇದ್ದೀರಾ ಸರ್? ಈ ವರ್ಷ ಡ್ಯೂಡ್ ಅಂತ ಒಂದು ಫಿಲ್ಮ್. ಓಕೆ, ಇದು ತುಂಬ ವಿಶೇಷವಾಗಿರುತ್ತೆ ಫಾರ್ ಲಾಟ್ ಆಫ್ ರೀಸನ್ಸ್. ಒಂದು ಸ್ಪೋರ್ಟ್ಸ್ ಬೇಸ್ಡ್ ಇರ್ಬೋದು, ಫುಟ್ಬಾಲ್. ಆಮೇಲೆ ನಿಜವಾಗ್ಲೂ ಒಂದು ಏನಂತಾರೆ, ಯುನೀಕ್ ಆಗಿರುತ್ತೆ. ಆಯಿತಾ? ಇದಕ್ಕಿಂತ ಜಾಸ್ತಿ ನಾವೇನು ಹೇಳಿದ್ರು ತಪ್ಪಾಗುತ್ತೆ, ಬಿಕಾಸ್ ಅದು ನಮ್ಮ ಪ್ರಾಜೆಕ್ಟ್. 100% ನಾನು ಜೂನ್ 7th ಟ್ರೈಲರ್ ರಿಲೀಸ್ ಮಾಡ್ತೀನಿ. ಇಷ್ಟಲ್ಲೇ ನಾನು ಒಂದು ಪೋಸ್ಟರ್ ರಿಲೀಸ್ ಮಾಡ್ತೀನಿ. ಈ ವರ್ಷ ನನ್ನ ಕಡೆಯಿಂದ ಖಂಡಿತವಾಗ್ಲೂ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಇರುತ್ತೆ. ಈ ಸಲ ನಾನು ಕರೆಕ್ಟಾಗಿ ಅಟ್ಯಾಕ್ ಮಾಡ್ತೀನಿ, ಕರೆಕ್ಟಾಗಿ ಜನ ರೀಚ್ ಮಾಡ್ತೀನಿ. ನನಗೆ ಏನು ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ 2 ಸಿನಿಮಾ ಗೊತ್ತಾಯಿತು. ಈಗ ಎಕ್ಸಾಕ್ಟ್ಲಿ ಗೊತ್ತಾಯ್ತು ನನಗೆ. ಸೊ ಈ ವರ್ಷ ನಾನು 100% ಕನ್ನಡ ಸಿನಿಮಾ ನನ್ನ ಕಡೆಯಿಂದ ಒಂದು ಖಂಡಿತ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಇರುತ್ತೆ. ಇಟ್ ವಾಸ್ ನೈಸ್ ಟಾಕಿಂಗ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಆಮೇಲೆ ಆಡಿಯನ್ಸ್ಗಾಗಲಿ ಯಾರಿಗಾಗಲಿ ನಾನು ಇದು ಇಟ್ಸ್ ನಾಟ್ ಅ ಪ್ರಿಪೇರ್ಡ್ ಇಂಟರ್ವ್ಯೂ. ನಮ್ಮ ಇಂಟೆನ್ಷನ್ ಮಾತ್ರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪದಗಳು ಏನಾದರೂ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದರೆ ಸ್ಟೇಕ್ ಇಟ್ ಕೂಲ್. ಜಾಸ್ತಿ ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ. ನಾನು ಜನರಲಾಗಿ ಯಾವತ್ತೂ ಏನು ಮಾತಾಡೋಕ್ಕೋಗಲ್ಲ. ಬಟ್ ಐ ಫೆಲ್ಟ್
ಇಂಡಸ್ಟ್ರಿ ನಮ್ಮ ಇರೋ ಪರಿಸ್ಥಿತಿಯಲ್ಲಿ ಏನೋ ಒಂದು ಶೇರ್ ಮಾಡ್ಕೊಬೇಕು ಅಂತ. ನಿಜವಾಗ್ಲೂ ಇದೊಂದು ಇಂಟರ್ವ್ಯೂ ಆಗಿರಲಿಲ್ಲ, ನಮ್ಮ ಪಾಲಿಗೆ ಕಾನ್ವರ್ಸೇಷನ್ ಆಗಿತ್ತು, ಬಹಳ ಮೀನಿಂಗ್ಫುಲ್ ಆಗಿತ್ತು. ಏನಕ್ಕಂದರೆ ಕೆಲವು ವಿಷಯಗಳನ್ನು ಹೀಗೆ ಮುಕ್ತವಾಗಿ ನಾವು ಮಾತಾಡಿದ್ರೇ ಕೆಲವೊಂದಕ್ಕೆ ಪರಿಹಾರಗಳು ಸಿಗೋವಂಥ ಚಾನ್ಸಸ್ಗಳಿರುತ್ತೆ. ನಾನು ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ತುಂಬ ಒದ್ಲಾಡಿದ್ದೀನಿ. ಬಿಕಾಸ್ ಆಸ್ ಎ ಫಿಲ್ಮ್ ಮೇಕರ್ ನಾನು ಹೆಂಗೆ ಸಿನಿಮಾ ರೀಚ್ ಮಾಡಲಿ, ಯಾರ್ದು ತಪ್ಪು, ನಂದ ತಪ್ಪು, ಇವ್ರದ ತಪ್ಪು ಅಂತ ಆಮೇಲೆ ಒಂದು ಅಷ್ಟು ಅಲ್ಪ ಸ್ವಲ್ಪ ಗೊತ್ತಾಯ್ತು ನನಗೂ. ಏನಕ್ಕಂದರೆ ನೀವು ಸಿನಿಮಾವನ್ನು ಪ್ರೀತಿಸೋರಾಗಿರೋದ್ರಿಂದ ಯಾವುದೇ ಒಳ್ಳೆಯ ಸಿನಿಮಾ ಕೊಟ್ಟಾಗಲೂ ನೀವು ನಾಯ್ಸ್ ಅನ್ನೋ ಒಂದು ಪದ ಬಳಸಿದ್ರಿ. ಆ ನಾಯ್ಸಿಂದ ಯಾವಾಗಲೂ ಕೂಡ ಆಚೆ ಬಂದು ನೀವು ಕೆಲಸ ಮಾಡಿ ಅನ್ನೋದೇ ನಮ್ಮ ಆಶಯ ಕೂಡ. ಏನಕ್ಕಂದರೆ ಎಲ್ಲವನ್ನೂ ನೋಡ್ತಾ ಇದ್ದೀರಾ ಏನೇನು ಆಗ್ತಾ ಇದೆ ಅಂತ. ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋಂಥ ಸತ್ಯ ನಿಮಗೆ ಇಷ್ಟು ವರ್ಷಗಳಲ್ಲೇ ಅರ್ಥ ಆಗಿರುತ್ತೆ. ಯಾವುದನ್ನು ಮಾಡಬಾರ್ದು ಅಂತಾನೆ ಈಗ ಗೊತ್ತಾಗಿತ್ತು ನನಗೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಡ್ಯೂಡಿಗೆ ಸಿಗ್ತಾ ಇರೋಣ. ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ. ನೀವು ಪರ್ಸ್ನಲಾಗಿ ನನಗೆ ಗೊತ್ತು ಎಲ್ಲರಿಗೂ ಎಂಕರೇಜ್ ಮಾಡ್ತೀರಾ. ಒಂದು 4-5 ಜನ ಇದ್ದೀರಾ, ಅದ್ರಲ್ಲಿ ನೀವು ಒಬ್ಬರು. ಥ್ಯಾಂಕ್ ಯು. ದಯವಿಟ್ಟು ಅದು ಮಾಡಿ, ನಮಗೂ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ದೊಡ್ಡವರು ದೊಡ್ಡತನದಿಂದ ದೊಡ್ಡವರಾಗ್ತಾ ಹೋಗ್ತಾರೆ, ಸಣ್ಣವರು ಸಣ್ಣ ಯೋಚನೆಗಳಿಂದ ಸಣ್ಣವರಾಗೇ ಉಳಿತಾರೆ. ಇದು ಒನ್ ಲೈನ್ ಪ್ರಿನ್ಸಿಪಲ್ ಅಂತ ಹೇಳ್ಬೋದು ತೇಜ್ ಅವ್ರದ್ದು. ಏನಕ್ಕಂದರೆ ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಸತ್ಯಗಳನ್ನು ಅರ್ಥ ಮಾಡಿಕೊಂಡ್ರೆ ಕೆಲವು ಭ್ರಮೆಗಳಿಂದ ಆಚೆ ಬರ್ಬೋದು ಅನ್ನುವಂಥ ಒಂದು ಗಟ್ಟಿ ಯೋಚನೆ ಕೂಡ ತೇಜ್ ಅವರ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಮುಂದಿನ ವಾರ ಮತ್ತೊಂದು ವಿಶೇಷವಾದ ವ್ಯಕ್ತಿತ್ವದ ಜೊತೆಗೆ ನಾನು ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಿಖರವಾದ ಪ್ರಖರವಾದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬಿಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.